ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಹೋದ ವಿಡಿಯೋದಲ್ಲಿ ಆಲ್ರೆಡಿ ನಾನು ಎನ್ವಿರಾನ್ಮೆಂಟ್ ಸೆಟಪ್ ಮಾಡಿಬಿಟ್ಟಿದ್ದೆ, ನಿಮಗೆ ಮಾಡಕ್ಕೆ ಬಿಟ್ಟಿಲ್ಲ ಅವಾಗ, ಓಕೆನಾ. ಬಟ್ ಆದರೆ ಇವತ್ತು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಹೆಂಗೆ ಎನ್ವಿರಾನ್ಮೆಂಟ್ ಸೆಟಪ್ ಮಾಡೋದು, ಓಕೆನಾ. ಬಟ್ ಆದರೆ ಇದು ಬೋರಿಂಗ್ ಸ್ಟೆಪ್ ಬರೀ requirement.txt ಹಾಕಿ ಎನ್ವಿರಾನ್ಮೆಂಟ್ ಆ್ಯಕ್ಟಿವ್ ಮಾಡೋದು ಇದನ್ನು ಹೇಳ್ಕೊಡಲ್ಲ ನಾನು. ಇದೆಲ್ಲ 20 ವರ್ಷ ಹಿಂದೆ ಮುಗಿದೋಯ್ತು ಕತೆ. ಇವಾಗ ರಿಯಲಾಗಿ 2026 ಇವಾಗ ನಾನು AI ಏಜೆಂಟ್ ಫ್ರೇಮ್ವರ್ಕ್ ಬಿಲ್ಡ್ ಮಾಡ್ಬೇಕಾರೆ, APIs ಬಿಲ್ಡ್ ಮಾಡ್ಬೇಕಾರೆ, ಬ್ಯಾಕ್ ಆ್ಯಂಡ್ ಫ್ರೇಮ್ವರ್ಕ್ ಬಿಲ್ಡ್ ಮಾಡ್ಬೇಕಾರೆ ಏನು ಯೂಸ್ ಮಾಡ್ತಿದ್ದೀವಿ ಸೆಟಪ್ ಅದನ್ನು ನಿಮಗೆ ಹೇಳ್ಕೊಡ್ತೀವಿ. 2026 ಎಡಿಷನ್ ನಿಮಗೆ ಹೇಳ್ಕೊಡೋದು ನೀವು, ಓಕೆನಾ. ಬಟ್ ಇದು ಬೇಕು, ಇದರಿಂದನೇ ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಟೂಲ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಏನು ಹೇಳಿ, ಇದರಲ್ಲಿ ಏನು ಇಶ್ಯೂ ಇದೆ ಅನ್ನೋದನ್ನೇ ಕ್ಯೂರ್ ಮಾಡೋಕ್ಕೆ ಬೇರೆ ಬೇರೆ ಟೂಲ್ಸ್ಗಳು ಬಂದಿರುತ್ತೆ, ಓಕೆನಾ. ಇವತ್ತು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್, ಎಲ್ಲ ಪ್ರಾಜೆಕ್ಟಿಗೂ ವರ್ಚುವಲ್ ಎನ್ವೈರ್ಮೆಂಟ್ ಯಾಕಪ್ಪ ಬೇಕು, requirement.txt ಅಷ್ಟೇ ಸಾಲಲ್ವಾ, ಇಲ್ಲದ್ರಲ್ಲಿ ಏನು ಫ್ಲಾ ಇದೆ, requirement.txt ಬದಲು ಆ ಫೈಲ್ .toml ಯಾಕೆ ಬರಿತೀವಿ, ಆಯಿತಾ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಇವಾಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಹೆಂಗಿದ್ದಾವೆ, ಟೂಲ್ಗಳು ಪೊಯೆಟ್ರಿ UV ಅಂತ ಟೂಲ್ಸ್ಗಳೆಲ್ಲ ಬಂದಿದ್ದಾವೆ, ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಅದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಇವಾಗ ಕರೆಂಟ್ಲಿ ಯಾವ್ದು ಯೂಸ್ ಮಾಡಬೇಕು ನೀವು, ಇದನ್ನು ಕಲ್ತ್ಕೊಂಡು ನೀವು ಪ್ರಾಜೆಕ್ಟ್ ಸೆಟಪ್ ಮಾಡಿಬಿಟ್ರೆ, ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಸರ್ರು ಪ್ರಾಜೆಕ್ಟ್ ನೋಡಿ ತಲೆ ಕೆಡ್ಸ್ಕೊಂಡ್ಬಿಡ್ಬೇಕು ಅವರೇ, ಇವೆಲ್ಲ ಎಲ್ಲಪ್ಪ ಕೇಳಿದೆ ಅಂತ. ನೀವು ಅವ್ರಿಗೆ ಟೀಚ್ ಮಾಡ್ಬೇಕು, ಅವರೆಲ್ಲ ನಿಮಗೆ ಟೀಚ್ ಮಾಡೋದು. ಎಲ್ಲಿ ಕಲಿತೆ ಇವೆಲ್ಲ ಅಂತ ಕೇಳಿದ್ರೆ ನನ್ನ ವಿಡಿಯೋ ಕಳಿಸ್ಬೇಕು, ಏನಂತೀರಾ ಅಲ್ವಾ. ಬನ್ನಿ ಶುರು ಮಾಡೋಣ. ನಿಮಗೆ ಫಸ್ಟ್ ಥಿಂಗ್ ಏನು ಅರ್ಥ ಆಗಿದೆ ಇವಾಗ ಸದ್ಯಕ್ಕೆ ಅಂದರೆ, ನೋಡಿ, ನಿಮ್ಮ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಬೇಕಾದ್ರೆ ಎಲ್ಲದೂ ನೀವೇ ಕೋಡ್ ಬರೆಯೋಕ್ಕಾಗಲ್ಲ, ಬೇರೆಯವ್ರ ಲೈಬ್ರರಿನೂ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಅಂತ ನಿಮಗೆ ಗೊತ್ತಾಗಿದೆ, ಓಕೆನಾ. ಇದೇ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟಿಗೆ ಈ ವರ್ಚುವಲ್ ಎನ್ವೈರ್ಮೆಂಟು, ಇನ್ನೊಂದು ಪ್ರಾಜೆಕ್ಟಿಗೆ ಇನ್ನೊಂದು ವರ್ಚುವಲ್ ಎನ್ವೈರ್ಮೆಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಇದು ಯಾಕೆ ಕ್ರಿಯೇಟ್ ಮಾಡ್ತೀವಿ, ಯಾಕೆ ಬೇಕು ಅಂತ ಬಂದಾಗ್ಲೇ ಇವಾಗ ಕಾನ್ಸೆಪ್ಟಿಗೆ ಸ್ವಲ್ಪ ಡೀಪಾಗಿ ಹೋಗೋಣ. ಬನ್ನಿ ನೋಡಿ, ಇವಾಗ ಪ್ರಾಜೆಕ್ಟ್ 1 ಇದೆಯಾ, ಪ್ರಾಜೆಕ್ಟ್ 1ನಲ್ಲಿ ನಾವೇನು ಸೆಟಪ್ ಮಾಡಿದ್ವಿ, ಇವಾಗ ನಾನು ChatGPT ಇಂಟಿಗ್ರೇಟ್ ಮಾಡಬೇಕಂತಿದ್ದೆ, ನಮ್ಮ ಹತ್ರ ಕೀ ಇತ್ತು, ನಾವು ಅವರು ಮಾಡ್ಯೂಲ್ಸ್ನ ಇನ್ಸ್ಟಾಲ್ ಎಲ್ಲ ಮಾಡ್ಕೊಂಬಿಟ್ಟು ಕ್ಲಿಯರಾಗೆ ನಾವು ಅದಕ್ಕೆ ಕಾಲ್ ಮಾಡಿ ChatGPT ಕಾಲ್ ಮಾಡಿದ್ವಿ, ಆನ್ಸರ್ ನಮಗೆ ರಿಟರ್ನ್ ಬಂತು. ಓಪನ್ AI ಲೈಬ್ರರಿನ ಇನ್ಸ್ಟಾಲ್ ಮಾಡಿದ್ವಿ. ಆಮೇಲೆ ರಿಕ್ವೆಸ್ಟ್ ಅನ್ನೋ ಲೈಬ್ರರಿನ ಯೂಸ್ ಮಾಡಿದ್ವಿ, ಏನಕ್ಕೆ, HTTP ರಿಕ್ವೆಸ್ಟ್ ಮಾಡೋಕ್ಕೆ. ನಾನು HTTP ಕಾಲ್ ಮಾಡಿದೆ, ಆವಾಗ ನನಗೆ ರ್ಯಾಂಡಮ್ ಡಾಗ್ ಇಮೇಜ್ ಬಂತು, ಅಲ್ವೇನಪ್ಪ. ಇವೆರಡಕ್ಕೂ ಕೋಡ್ ನಾನು ಬರ್ದಿಲ್ಲ, ಬಟ್ ಅವ್ರು ಬರ್ದಿರೋದು ಯೂಸ್ ಮಾಡ್ಕೊಂಡ್ರು. ಇದೇ ಥರ ರಿಯಲ್ ಪ್ರಾಜೆಕ್ಟ್ ವರ್ಕ್ ಆಗೋದಲ್ವಾ. ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ರಾಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ, ಪಾರ್ಟ್ 2, ಓಕೆನಾ. ಇಲ್ಲೇನಾಗಿದೆ, ನಾನು ರಿಕ್ವೆಸ್ಟಲ್ಲಿ ಓದಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಿಕ್ವೆಸ್ಟಲ್ಲಿ ಹೋದ್ರೆ ಏನಿದೆ, ಲೈಬ್ರರಿ ವರ್ಷನ್ ಇದು 2.32.3 ಇದೆ, ಓಕೆನಾ. ಇಲ್ಲಿ ನೋಡಿ ಓಪನ್ AI ಏನಿದೆ 1.82 ಇದೆ, ಓಕೆ. ಇದು .env ಯಾಕೆ ತೊಗೊಂಡೆ, ನಾನು env ಆಕ್ಸೆಸ್ ಮಾಡೋಕ್ಕೆ ಇದೊಂದು ಲೈಬ್ರರಿ ಈಸಿ ಇದೆ, ಓಕೆನಾ. ಇದ್ರ ಮೀನಿಂಗ್ ಏನಪ್ಪ, ಈ ವರ್ಷನಲ್ಲಿ ಅವನು ಸುಮಾರಷ್ಟು ಫಂಕ್ಷನ್ಸ್ ಬರೆದಿರ್ತಾನೆ, ಆ ಫಂಕ್ಷನ್ನ ನಾವು ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತೀವಲ್ವಾ, ಯಾಕೆ ಇದೆ ತಾನೇ, ನಾವು ಬರೆಯಲ್ಲ, ಅವರು ಬರೆದಿರೋದನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ 2 ಅಲ್ಲಿ ರಿಕ್ವೆಸ್ಟ್ ಲೈಬ್ರರಿನ ಯೂಸ್ ಮಾಡ್ತಾ ಇದ್ದಾನೆ, ಬಟ್ ಅವ್ನ ಲೈಬ್ರರಿ ಏನಿದೆ ಅಂದರೆ 3.0 ಇದೆ, ಓಕೆನಾ. ಇಲ್ಲಿ 3.0ದಲ್ಲಿ ಅವರು ಅಡಿಷ್ನಲ್ ಫಂಕ್ಷನ್ಸ್ನ ಹಾಕಿರ್ತಾರೆ ಅವರು, ಆಯಿತಾ. ಬ್ರೇಕಿಂಗ್ ಚೇಂಜಸ್ಗಳು ಇರ್ತಾವೆ, ಅಡಿಷ್ನಲ್ ಫಂಕ್ಷನ್ಸ್ಗಳು ಹಾಕಿರ್ತಾವೆ. ಆ ಮೆಥಡ್ ಯೂಸ್ ಮಾಡ್ಕೊಂಡು ಇವ್ನು ಕಾಲ್ ಮಾಡ್ಕೊಂಡು ಇಲ್ಲಿ ಅವ್ರು ಕೋಡ್ ಬರಿತಾ ಇರ್ತಾನೆ ಅವನು, ಓಕೆನಾ. ಫಾರ್ ಎಕ್ಸಾಂಪಲ್ ರಿಕ್ವೆಸ್ಟ್ ಬೇರೆ ವರ್ಷನ್ ಆಗೋಯ್ತು, ಇವಾಗ ಇಲ್ಲಿ ಬೇರೆ ವರ್ಷನ್ ಆಗೋಯ್ತು. ಇವಾಗ ಈ ವರ್ಷನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಇವ್ನು ಎಕ್ಸ್ಟ್ರಾ ಇವಾಗ ಅಡಿಷ್ನಲ್ ಫಂಕ್ಷನ್ ಯೂಸ್ ಮಾಡ್ತಿರೋದು ಯಾವುದೂ ವರ್ಕ್ ಆಗಲ್ಲ. ಯಾಕೆ, ಕಾಮನ್ ಸೆನ್ಸ್. ಯಾಕೆ, ಈ ಲೈಬ್ರರಿಯಲ್ಲಿ ಬೇರೆ ಫಂಕ್ಷನ್ಸ್ ಬರ್ದಿರೋದನ್ನು ಯೂಸ್ ಮಾಡ್ಕೊಂಡೇನೆ, ಇಲ್ಲಿ ಆ ಫಂಕ್ಷನ್ ಇಲ್ಲ, ಯಾಕಂದರೆ ಇದು ಓಲ್ಡರ್ ವರ್ಷನ್, ಅಲ್ವೇನಪ್ಪ. ಇವಾಗ ಏನಾಗ್ಬಿಡ್ತು, ಇಲ್ಲಿ ವರ್ಷನ್ ಚೇಂಜು, ಇಲ್ಲಿ ವರ್ಷನ್ ಚೇಂಜು. ಇದು ಒಂದು ಲೈಬ್ರರಿ ಎಳಿರೋದು, ಬೇರೆ ಲೈಬ್ರರಿಗಳಿಗೆ ಬೇರೆ ಬೇರೆ ವರ್ಷನ್ ಆಗಿಬಿಟ್ರೆ ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ನೀವು ವಿತೌಟ್ ಎನ್ವಿರಾನ್ಮೆಂಟ್ ನೀವೇನಾರ ಇನ್ಸ್ಟಾಲ್ ಮಾಡಿದೆ ಅಂದರೆ ನಿನ್ನ ಸಿಸ್ಟಮ್ ಇದು, ಓಕೆನಾ. ನಿನ್ನ ಸಿಸ್ಟಮ್ ಇದು ಗ್ಲೋಬಲ್, ನಿಮ್ಮ ಪ್ರಾಜೆಕ್ಟ್ 1 ಕೂಡ ಇಲ್ಲಿದೆ, ಓಕೆನಾ. ಪ್ರಾಜೆಕ್ಟ್ 2 ಇಲ್ಲಿದೆ. ನೀನಿವಾಗ ಫಸ್ಟ್ ಪ್ರಾಜೆಕ್ಟ್ 1 ರನ್ ಮಾಡಿದೆ, ರಿಕ್ವೆಸ್ಟ್ ಲೈಬ್ರರಿ 2.32, ಓಕೆನಾ. ಇವಾಗ ಏನಾಯಿತು, ಗ್ಲೋಬಲಲ್ಲಿ ಬಂದು ಕುತ್ಕೊಂಡಿದೆ ಇವಾಗ ರಿಕ್ವೆಸ್ಟ್ 2.32. ಇವಾಗ ಪ್ರಾಜೆಕ್ಟ್ 2 ರನ್ ಮಾಡಿದೆ, ಏನಾಯಿತು, ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು, 3.0, ಓಕೆನಾ. ಇನ್ಸ್ಟಾಲ್ ಮಾಡಿಬಿಟ್ಟೆ, ಇದು ವರ್ಕ್ ಆಗ್ತಾ ಇದೆ. ಮತ್ತು ನಾನು ವಾಪಸ್ ಹೋಗ್ಬಿಟ್ಟು ಪ್ರಾಜೆಕ್ಟ್ 1ನಲ್ಲಿ ಹೋಗಿ ರನ್ ಮಾಡಿದ್ರೆ ಇದು ಬ್ರೇಕ್ ಆಗಿಬಿಡ್ತಿದೆ. ಯಾಕಂದರೆ ಇಲ್ಲಿ ಗ್ಲೋಬಲ್ ಇನ್ಸ್ಟಾಲ್ ಮಾಡಿರತ್ತಾನೆ, ನಾನು ಗ್ಲೋಬಲ್ ಇನ್ಸ್ಟಾಲ್ ಮಾಡಿದ್ದೀನಿ, ಫುಲ್ ಕಂಪ್ಯೂಟರ್ ಇದು ನಿಮ್ಮದು, ಓಕೆನಾ. ಗ್ಲೋಬಲ್ ಇನ್ಸ್ಟಾಲ್ ಮಾಡಿದ್ದೀನಿ, ಇವಾಗ ಇದಕ್ಕೆ ಓವರ್ ರೈಡ್ ಮಾಡಿಬಿಡ್ತು, ಹಾಗಾಗಿ ಇದು ವರ್ಕ್ ಆಗೋದು ಸ್ಟಾಪ್ ಆಗೋಯ್ತು. ಇಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಹಿಂಗಾಗ್ಬಿಟ್ರೆ ಸಮಸ್ಯೆ ತಾನೇ. ಇವಾಗ ನೀವು ಗೆಟಬಲ್ ಪುಷ್ ಮಾಡಿರ್ತಾರೆ, ನಿಮ್ಮ ಫ್ರೆಂಡಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾರೆ ಅವ್ನು ಯಾವುದೋ ಲೈಬ್ರರಿ ಗ್ಲೋಬಲಲ್ಲಿ ಇನ್ಸ್ಟಾಲ್ ಮಾಡಿರ್ತಾನೆ ಮುಂಚೆನೇ, ಇವಾಗ ಇದಕ್ಕೆ ಹಾಕಿದ್ದಕ್ಕೆ ಬೇರೆ ಎಲ್ಲ ಪ್ರಾಜೆಕ್ಟ್ ಬ್ರೋಕ್ ಆಗಿಬಿಟ್ರೆ ಇದು ಪ್ರಾಬ್ಲಮ್ ತಾನೇ ಇದು. ಅದಕ್ಕೋಸ್ಕರ ಏನು ಮಾಡಿಬಿಟ್ವಿ, ಇವಾಗ ಇದಕ್ಕೊಂದು ವರ್ಚುವಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬಿಡೋಣಪ್ಪ. ಒಂದು ವರ್ಚುವಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಅದ್ರ ಒಳಗೆ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳೋಣ. ಈ ಪ್ರಾಜೆಕ್ಟಲ್ಲಿ ರನ್ ಆಗಿದ್ರೆ ಈ ಎನ್ವಿರಾನ್ಮೆಂಟ್ ತಗೋ,
ಇನ್ನೊಂದು ಪ್ರಾಜೆಕ್ಟ್ ರನ್ ಆದರೆ ಇನ್ನೊಂದು ಎನ್ವಿರಾನ್ಮೆಂಟ್ ತಗೋ. ಇವಾಗ ಐಸೋಲೇಷನ್ ಆಗಿಬಿಡ್ತಾ ಎರಡು. ಇವಾಗ ಏನಾಗ್ಬಿಡ್ತಾವೆ, ಪ್ರಾಬ್ಲಮ್ ಸಾಲ್ವ್ ಅಲ್ವಾ. ನೋಡಿ, ಇವಾಗ ಒಂದು ದೊಡ್ಡ ಮಿಷಿನ್ ಇದೆ, ಇದರೊಳಗೆ P1 ಪ್ರಾಜೆಕ್ಟ್ 1 ಇದೆ, ಇದು ಪ್ರಾಜೆಕ್ಟ್ 1, ಇದಕ್ಕೊಂದು ಎನ್ವಿರಾನ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಇವಾಗ ನನ್ನ ಪ್ರಾಜೆಕ್ಟಲ್ಲಿ ಏನಿದೆ ಎನ್ವಿರಾನ್ಮೆಂಟ್ ನೇಮು, VENV ಅಂತ ಎನ್ವಿರಾನ್ಮೆಂಟ್ ನೇಮ್ ಇದೆ. ಓಕೆನಾ, ಇವಾಗ ನೋಡಿ ಇದಕ್ಕೆ VENV ಅಂತ ಹಾಕ್ಕೊಂಡಿದ್ದೀನಿ. ಇವಾಗ P2 ಆಯಿತಾ, ಇದಕ್ಕೂ ಹೆಸರು ಅದೇ ಹಾಕೋಬೋದು, VENV ಅಂತಲೇ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಓಕೆನಾ, ಐಸೋಲೇಷನ್ ಡಿವೈಷನ್ ಆಗಿರುತ್ತೆ. ಇವಾಗ ಈ ಪ್ರಾಜೆಕ್ಟಲ್ಲಿ 2.32 ಇದೆ, ಇಲ್ಲಿ 3.0 ಇದೆ. ಇಲ್ಲೂ ರನ್ ಮಾಡಿದ್ರೆ ವರ್ಕ್ ಆಯಿತು, ಇಲ್ಲೂ ರನ್ ವರ್ಕ್ ಆಯಿತು. ಯಾಕೆ, ಇದ್ರ ಒಳಗಿದೆ ಗ್ಲೋಬಲಿ ಏನು ಇನ್ಸ್ಟಾಲ್ ಆಗಿಲ್ಲ. ನಿಮಗೆಲ್ಲರೂ ಹೇಳ್ತಾ ಇರ್ತಾರೆ ಗ್ಲೋಬಲಿ ಇನ್ಸ್ಟಾಲ್ ಮಾಡಬೇಡಿ, ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಇನ್ಸ್ಟಾಲ್ ಮಾಡಿ ಅಂತ. ನೀವೇ ಅವೆಲ್ಲ ಬಿಡಪ್ಪ, ನಾನು ಎನ್ವಿರಾನ್ಮೆಂಟ್ ಗ್ಲೋಬಲಿ ಕ್ರಿಯೇಟ್ ಮಾಡಿಬಿಡ್ತೀನಿ ಅಂತ. ಆ ಮೂಮೆಂಟಿಗೆ, ಆ ಕ್ಷಣಕ್ಕೆ ನಿಮಗೆ ಕರೆಕ್ಟಾಗಿ ವರ್ಕ್ ಆಗ್ತಿರತ್ತೆ ಆ ಪ್ರಾಜೆಕ್ಟಲ್ಲಿ. ಬೇರೆ ಪ್ರಾಜೆಕ್ಟ್ ಇಂಟರ್ನಲ್ಲಿ ಎಲ್ಲೋ ಬ್ರೇಕ್ ಆಗಿರೋದು ನಿಮ್ಗೆ ಗೊತ್ತೇ ಇರಲ್ಲ. ಯಾಕೆ, ಬಿಕಾಸ್ ಆಫ್ ದಿಸ್ ಇಶ್ಯೂ ಅಲ್ವಾ. ಇವಾಗ ಗೊತ್ತಾಯ್ತಾ ವರ್ಚುವಲ್ ಎನ್ವಿರಾನ್ಮೆಂಟ್ ನಾವು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ. ಇವಾಗ ಬೇಸಿಕಾಗಿ ವರ್ಚುವಲ್ ಎನ್ವಿರಾನ್ಮೆಂಟ್ ಮುಂಚೆ ಹೆಂಗೆ ಕ್ರಿಯೇಟ್ ಮಾಡ್ತಿದ್ವಿ, ಒಂದು 20 ವರ್ಷ ಹಿಂದೆ ಅಂತ ಅಂದ್ಕೊಳ್ಳಿ, ಒಂದು 15 ವರ್ಷ ಹಿಂದೆ ಅಂತ ಅಂದ್ಕೊಂಬಿಡಿ. ಹೆಂಗೆ ಕ್ರಿಯೇಟ್ ಮಾಡ್ತಿದ್ವಿ, ಹಿಂಗೆ ಕ್ರಿಯೇಟ್ ಮಾಡ್ತಾ ಇದ್ವಿ ಆಯಿತಾ. ಇದೇ ನಿಮಗೂ ನಾರ್ಮಲಿ ನೀವು ಫಸ್ಟ್ ಬಂದಾಗ ಇದೇ ಹೇಳ್ಕೊಡೋದು, ನಿಮ್ಗೆ ಬೇರೆ ಯಾರು ಹೇಳ್ಕೊಡೋದು, ಇದನ್ನೇ ಹೇಳ್ಕೊಟ್ಟಿರ್ತಾರೆ ಅಲ್ವೇನಪ್ಪ. ಇಲ್ಲಿ requirement.txt ಹಾಕ್ಕೊಳಪ್ಪ, ಆಮೇಲೆ ಇಲ್ಲಿ ಹಾಕೋ, ಇದೇ ಒಳ್ಳೆ ಸ್ಟ್ರಕ್ಚರ್ ಅಂತ ನಿಮಗೆ ಹೇಳ್ಬಿಟ್ಟಿರ್ತಾರೆ. ಇವಾಗ ಏನು ಮಾಡೋಣ, ಇದನ್ನು ಡಿಲೀಟ್ ಮಾಡ್ಬಿಡೋಣ. ಓಕೆನಾ, ಎನ್ವಿರಾನ್ಮೆಂಟ್ ಡಿಲೀಟ್ ಮಾಡಿಬಿಟ್ಟೆ. ಇವಾಗ ಏನಾಯಿತು, ನಮ್ಮ ಪ್ರಕಾರ ನಮ್ಮ ಡಯಾಗ್ರಾಮಲ್ಲಿ ಬಂದರೆ ಏನಾಗುತ್ತೆ, ಇವಾಗ ಈ ENV ಅನ್ನೋ ಎನ್ವಿರಾನ್ಮೆಂಟ್ ಇಲ್ಲ, ನಾನು ಏನೇ ಇನ್ಸ್ಟಾಲ್ ಮಾಡಿದ್ರು ಗ್ಲೋಬಲ್ ಇನ್ಸ್ಟಾಲ್ ಆಗ್ಬಿಡುತ್ತೆ. ಆವಾಗ ಬೇರೆ ಅಪ್ಲಿಕೇಶನ್ ಎಫೆಕ್ಟ್ ಆಗುತ್ತೆ, ಗೊತ್ತಾಯ್ತಾನೆ. ಇವಾಗ ಬನ್ನಿ, requirement.txt ಇಲ್ಲ ಇವಾಗ. ಓಕೆನಾ, ಇವಾಗ ನಂದು ENVನೂ ಇಲ್ಲ, ತೆಗ್ದುಬಿಟ್ಟಿದ್ದೀನಿ. ಅಂದರೆ ಇವಾಗ ಗ್ಲೋಬಲ್ ಸ್ಟೇಟ್ ನಾನು ಏನೇ ಇನ್ಸ್ಟಾಲ್ ಮಾಡಿದ್ರೆ ಇವಾಗ ಗ್ಲೋಬಲ್ ಇನ್ಸ್ಟಾಲ್ ಆಗ್ಬಿಡುತ್ತೆ. ಓಕೆನಾ, ಇದು ಮಾಡಬಾರ್ದು. ಓಕೆನಾ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಾನು ಇವಾಗ ಒಂದೊಂದು ಸ್ಟೆಪ್ ಹೇಳ್ತೀನಿ. ಬನ್ನಿ ಇವಾಗ ನೋಟ್ಸಿಗೆ ಹೋಗೋಣ. ನೋಟ್ಸಲ್ಲಿ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಕಮಾಂಡ್ಗಳು ನಿಮಗೂ ಇದೆ, ಅದು ನಿಮಗೂ ಕೊಡ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ, ಫಸ್ಟ್ ನಾನು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕಲ್ಲಪ್ಪ. ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ಈಸಿ. ಏನೋ ಈ ಕಮಾಂಡ್ನ ತೊಗೊಂಬಿಡಿ. ಈ ಕಮಾಂಡ್ನ ತೊಗೊಂಡು ನೀವು ಟರ್ಮಿನಲ್ ಹೋಗಿ ಹಾಕಿ, ಈ ಕಮಾಂಡ್ನ ತೊಗೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ. ನೋಡಿ, ENV ಅನ್ನೋದು ಒಂದು ಲೈಬ್ರರಿ. ಓಕೆನಾ, ಇದು ನಾನು ಹೆಸರು ಕೊಡ್ತಾ ಇರೋದು. ಓಕೆನಾ, ಹೆಸರು ನೀವೇನು ಬೇಕಾದ್ರೂ ಕೊಡ್ಬೋದು. ಓಕೆನಾ, ಬಟ್ ನಾನು ಇವಾಗ ಸ್ಟ್ಯಾಂಡರ್ಡ್ಸು VENV ಅಂತಲೇ ಕೊಡೋದು, ಹಂಗೆ ಕೊಡ್ತೀನಿ. ಓಕೆನಾ, ಇವಾಗ ನೋಡಿ ಹಿಂಗೆ ಪೈಥಾನ್ ಕಮೆಂಟ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಯಾಕಂದರೆ ಇವಾಗ ನಿಮ್ಮ ವಿಂಡೋಸಲ್ಲಿ ನೀವು ಈ ಥರ ಹಾಕಿ ವರ್ಕ್ ಆಗುತ್ತೆ. ನಂದು ಇವಾಗ ನಾನು ಮ್ಯಾಕಲ್ಲಿ ನಾನು ಹಿಂಗೆ ಹಾಕಬೇಕು. ಇವಾಗ ನೋಡಿ ಕ್ರಿಯೇಟ್ ಆಗ್ತದೆ, ಕ್ರಿಯೇಟ್ ಆಯ್ತಾ ಅಲ್ಲಿ. ಇಲ್ಲಿ ನೋಡಿ ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಓಕೆನಾ, ಇಲ್ಲಿ ನೋಡಿ ಇವಾಗ ಏನಿದೆ, ಬಿನ್ ಒಳಗಿದೆ, ಈ ಥರ ಇದೆ. ನಾನು ಇದು ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ನೋಡಿ ಇಲ್ಲೇನು ಕಾಣಿಸ್ತಾ ಇಲ್ಲ, ಆ್ಯಕ್ಟಿವೇಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನಾರ ಇನ್ನೊಂದು ಬ್ಯಾಶ್ ಓಪನ್ ಮಾಡಿದೆ ಅಂದರೆ ಇವಾಗ ನೋಡಿ ಆಟೋಮೆಟಿಕ್ ಆ್ಯಕ್ಟಿವೇಟ್ ಆಯಿತು. ಯಾಕೆ ನಾನು ಅವಾಗಲೇ ನೋಡಿದ್ರೆ ಪೈಥಾನ್ನ ನಾನು ಸೆಲೆಕ್ಟ್ ಮಾಡಿದ್ದೆ, ಇಂಟರ್ಪ್ರಿಟರ್ ಹೋದ ವೀಡಿಯೋ ನೋಡಿಲ್ಲ, ನೋಡ್ಕೊಂಬನ್ನಿ. ಅವಾಗೇನಾಗುತ್ತೆ, ಇದ್ರೊಳಗೆ ಇದೆಯಾ ಎನ್ವಿರಾನ್ಮೆಂಟ್ ಅಂತ ಟಕ್ಕಂತ ಡಿಟೆಕ್ಟ್ ಆಗಿಬಿಡ್ತು. ಆವಾಗ ಇದು ಆಟೋಮೆಟಿಕ್ ಆ್ಯಕ್ಟಿವೇಟ್ ಆಗಿದೆ. ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ನೀವು ಈ ಕಮಾಂಡ್ನ ಹೊಡಿಬೇಕು. ಏನು ನೋಡಿ, ಮ್ಯಾಕಲ್ ಅಂದರೆ ಇದು ನೋಡಿಬೇಕು, ಸೋರ್ಸು VENV ಬಿನ್ ಆ್ಯಕ್ಟಿವ್ ಅಂತ. ವಿಂಡೋಸ್ ಆದರೆ ಇದು ಹೊಡಿಬೇಕು ನೀವು. ಓಕೆನಾ, ನಾನು ಕಮಾಂಡ್ ಹಾಕ್ಬಿಡಿ ಅಂತ ತಲೆನೇ ಕಟ್ಸ್ಕೊಬೇಡಿ, ಈ ತೀರೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಕಮಾಂಡ್ಗಳಿಗೆ ಒಂದೊಂದೇ ಹಾಕಿ ನೀವು ಟ್ರೈ ಮಾಡಿ. ಓಕೆನಾ, ಅದಾದಮೇಲೆ ನೋಡಿ ವಿಂಡೋಸ್ ಪವರ್ ಶೆಲ್ಲಿಂಗ್ ಹಾಕಬೇಕು ಅಂತ ಹಾಕಿದ್ದೀನಿ. ಇವಾಗ ನೀವು ಅದು ಹಾಕಿದ್ಮೇಲೆ ಏನಪ್ಪ ಇದು ಏನಿದು ಎಲ್ಲ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ ಏನು ಆ್ಯಕ್ಚುಲಿ ಅಂತ. ನೀವೇನು ಕಮೆಂಟ್ ಆಗ್ತಿರೋದು ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾವು ಮ್ಯಾಕಲ್ಲಿ ಏನಪ್ಪ ENV ಬಿನ್ ಆ್ಯಕ್ಟಿವ್ ಅಂತ ಇದೆ ಇಲ್ಲಿ. ಓಕೆ, ಬನ್ನಿ ಇಲ್ಲಿ ನೋಡಿ ಏನಾಗ್ತದೆ ನೋಡಿ, ENV ಒಳಗಿದೆಯಾ, ಬಿನ್ ಇದೆಯಾ, ಇಲ್ಲಿ ನೋಡಿ ಆ್ಯಕ್ಟಿವ್ ಅಂತಿದೆ. ಇದೇ ಕಮಾಂಡ್ ಅದು ರನ್ ಆಗ್ತಾ ಇರೋದು ನೋಡಿ, ಇಲ್ಲಿ ಇದೆಯಲ್ಲ ಈ ಕಮಾಂಡರ್ ರನ್ ಆಗ್ತಿರೋದು. ಇವಾಗ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಬಂದಾಗ ಫಾರ್ ಎಕ್ಸಾಂಪಲ್ ಹಿಂಗೆ ತೋರಿಸ್ತೀನಿ ನೋಡಿ, ಇದು ಆಟೋಮೆಟಿಕ್ಕಾಗಿ ಮಾಡ್ತಾ ಇದೆ ಅಷ್ಟೇ, ನಿಮಗೆ ಮಾಡಲ್ಲ. ಆಟೋಮೆಟಿಕ್ ನೋಡಿ ಏನಾಗ್ತಿದೆ, ಸೋರ್ಸು ನೋಡಿ ಇದ್ರೊಳಗೆ ಪಾತ್ ಕಟ್ಬಿಟ್ಟು ಕರೆಕ್ಟಾಗಿ ಏನು ಹೇಳ್ತೀವಿ, VENV ಬಿನ್ ಆ್ಯಕ್ಟಿವ್ ಅಂತ ಹೇಳ್ತಾ ಅದಕ್ಕೆ ಆ್ಯಕ್ಟಿವೇಟ್ ಆಗ್ತಾ ಇದೆ. ಆ ಕಮಾಂಡ್ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಇದನ್ನು ನೀವೇ ಮ್ಯಾನ್ಯುವಲಿ ಮಾಡಬೇಕಾದ ಕಮಾಂಡ್ ಯೂಸ್ ಮಾಡ್ಕೊಂಡು ನೋಡಿ, ಅದನ್ನೇ ನಾನು ಹೇಳಿ. ಓಕೆನಾ, ಇಲ್ಲಿ ಗೊತ್ತಾಯ್ತಾ ಇವಾಗ ನನಗೆ ಲೈಬ್ರರೀಸ್ಗಳೆಲ್ಲ ಗೊತ್ತಪ್ಪ, ಇವಾಗ ಏನು ಇನ್ಸ್ಟಾಲ್ ಮಾಡಬೇಕಂತ. ಅದನ್ನು ನಾನು ಇನ್ಸ್ಟಾಲ್ ಮಾಡೋಣ. ಯಾಕೆ, ನನ್ನ ಪ್ರಾಜೆಕ್ಟಲ್ಲಿ ನಾನು ಯೂಸ್ ಮಾಡ್ತೀನಿ, ನಂಗೆ ಗೊತ್ತಿಲ್ವಾ ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ. ಇವಾಗ ನಾನು ಈ ಎನ್ವಿರಾನ್ಮೆಂಟಲ್ಲಿ ಇದ್ದೀನಿ, ನಾನು ಏನೇ ಇನ್ಸ್ಟಾಲ್ ಮಾಡಿದ್ರು ಇದ್ರ ಒಳಗೋಗಿ ಇನ್ಸ್ಟಾಲ್ ಆಗುತ್ತೆ. ಮೇಕ್ ಸೆನ್ಸ್? ಓಕೆ, ಲೆಟ್ಸ್ ಮೂವ್ ಆನ್ ಟು ದಿಸ್. ನಾವು ಪಿಪ್ ರಿಕ್ವೆಸ್ಟ್, ಯಾಕೆ ನಾನು HTTP ರಿಕ್ವೆಸ್ಟ್ ಮಾಡಬೇಕು, ನನಗೆ ಈ ಲೈಬ್ರರಿ ಬಗ್ಗೆ ಗೊತ್ತು, ನಾನು ಟಕ್ಕಂದು ಈ ವರ್ಷನ್ ಬೇಕಾದ್ರೆ ಹಾಕ್ಬೋದು ನೀವು. ಓಕೆನಾ, ನಾವು ಇದು ಹಾಕಿದ್ರೆ ಲೇಟೆಸ್ಟ್ ವರ್ಷನ್ ತೊಗೊಳುತ್ತೆ. ಇನ್ಸ್ಟಾಲ್ ಆಯ್ತು ಇವಾಗ. ಓಕೆ, ಇನ್ಸ್ಟಾಲ್ ಆಗಿದೆ. ಎಲ್ಲೋಗುತ್ತೆ ಅಂದರೆ ನೋಡಿ ತೋರಿಸ್ತೀನಿ. ಇವಾಗ ಲಿಬ್ ಇದೆಯಾ, ಇಲ್ಲಿ ನೋಡಿ ರಿಕ್ವೆಸ್ಟ್ ಇನ್ಸ್ಟಾಲ್ ಆಗಿದೆಯಾ, ಲೇಟೆಸ್ಟ್ ವರ್ಷನ್ 2.34.2. ಓಕೆನಾ, ಇದು ಇನ್ಸ್ಟಾಲ್ ಆಗಿರೋದು. ನೀವು ಆಮೇಲೆ ತೋರಿಸ್ತೀನಿ ಏನು ಮಾಡೋದಂತ. ಈ ನೋಡಿ ಇಲ್ಲಿ requirement.txt ಇನ್ನೂ ಕ್ರಿಯೇಟ್ ಆಗಿಲ್ಲ. ನಾವು ಪಿಪ್ ಇನ್ಸ್ಟಾಲ್ ಓಪನ್ AI ಹೊಡಿತೀನಿ, ಯಾಕೆ ನನಗೆ ಗೊತ್ತು ಓಪನ್ AI ಯೂಸ್ ಮಾಡ್ತೀನಿ, ಅದಕ್ಕೆ ನಂಗೆ ಬೇಕು ಅಂತ ನಾನು ಹೇಳ್ತಾರೆ. ಆ ಲೈಬ್ರರಿ ಇನ್ಸ್ಟಾಲ್ ಮಾಡೋಣ. ಇವಾಗ ನೆಕ್ಸ್ಟು python.env, ನನಗೆ ಈ 3 ಲೈಬ್ರರಿ ನಾನು ಇನ್ಸ್ಟಾಲ್ ಮಾಡ್ತೀನಿ ಅಂತ ನನಗೆ ಗೊತ್ತು, ಅದಕ್ಕೆ ಇನ್ಸ್ಟಾಲ್ ಮಾಡಿದ್ದೀನಿ. ಅದೆಲ್ಲ ಹೋಗ್ಬಿಟ್ಟು ಇಲ್ಲಿ ನೋಡಿ ಎಲ್ಲಿದೆ ಅಂತ ಲಿಬ್ಬಲ್ಲಿ ಹೋಗಿ ಸೈಟ್ ಪ್ಯಾಕೇಜಸ್ ಒಳಗೆ ಕೂತ್ಕೊಳ್ಳುತ್ತೆ. ಓಕೆನಾ, ಇಲ್ಲಿ ಎಲ್ಲಿದೆ ನೋಡಿದ್ರೆ ನೀವು ಹುಡುಕಿದ್ರೆ ಸಿಗುತ್ತೆ. ನೋಡಿ ಇದೆಯಾ, ಎಲ್ಲಿದೆ ನೋಡಿ, ಓಪನ್ AI ಇದೆ, ಯಾವ ಪರ್ಷನ್ ಅಂತ ಇಲ್ಲಿದೆ. ಆಯಿತಾ, ಆಮೇಲೆ ನಾವೇನು ಮಾಡಿದ್ವಿ, ನಾನು .env ಮಾಡಿದ್ವಲ್ಲ, ಎಲ್ಲೋಯ್ತದು ನೋಡಿ, .env ಅಂತ ಇಲ್ಲಿದೆ. ಓಕೆನಾ, ಇವಾಗ ನೀವು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ.
ಇವಾಗ ಇದು ಅರ್ಥ ಆದಮೇಲೆ ಇವಾಗ ನೀವು ಫ್ರೆಂಡಿಗೆ ಕೊಟ್ಬಿಟ್ರೆ ಹೆಂಗೆ ಇನ್ಸ್ಟಾಲ್ ಮಾಡ್ತಾನೆ? ಯಾಕಂದರೆ ಇದನ್ನು ನಾವು ಪುಷ್ ಮಾಡಲ್ಲ, ಯಾವತ್ತೂ ಎನ್ವಿರಾನ್ಮೆಂಟ್ ಫೈಲ್ನ ನೀವು ಪುಷ್ ಮಾಡಲ್ಲ, ಗೆಟ್ ಇಗ್ನೋರಲ್ಲಿ ಮಾಡಿಬಿಟ್ಟಿರ್ತೀರ ನೀವು. ಗೆಟ್ ಇಗ್ನೋರಲ್ಲಿ ಹೋಗ್ಬಿಟ್ಟು ನೋಡಿ ಎನ್ವಿರಾನ್ಮೆಂಟಲ್ಲಿ ಹಾಕ್ಬಿಟ್ಟಿರ್ತೀರ ಅಲ್ಲಿ, ಹಾಗಾಗಿ ಇಗ್ನೋರ್ ಆಗುತ್ತೆ. ನೀವು ರೆಪಾಸಿಟರಿನ ಪುಷ್ ಮಾಡಿದ್ರೆ ಗೆಟ್ ಹಬ್ಬಿಗೆ, ಅದು ಅವ್ನು ತೊಗೊಂಡ್ರೆ ಇದು ಸಿಗಲ್ಲ ನಿಮಗೆ. ನೀವು ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಬಿಟ್ರೆ ಅವ್ನು ಯಾವುದೋ ಲೈಬ್ರರಿ ಇನ್ಸ್ಟಾಲ್ ಮಾಡಿಬಿಡ್ತಾನೆ, ಆಯಿತಾ? ಅದು ತಪ್ಪಲ್ವಾ ಅದು? ಹಾಗಾಗಿ ನೀವು ಏನು ಲೈಬ್ರರಿ ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡು. ಯಾಕೆ ಯೂಸ್ ಮಾಡಬೇಕು? ಅಲ್ಲಿ ಫಂಕ್ಷನ್ಸ್ಗಳು, ಮೆಥಡ್ಗಳು, ಡಿಕ್ಲರೇಷನ್ನು, ಆರ್ಗ್ಯುಮೆಂಟ್ಸ್ಗಳು, ಪ್ಯಾರಾಮೀಟರ್ ಎಲ್ಲ ಚೇಂಜ್ ಆಗಿಬಿಟ್ಟಿರ್ತವೆ. ಅವನಿಗೇನು ಎಫೆಕ್ಟ್ ಆಗಬಾರ್ದು, ನಿಮ್ಗೆ ಏನು ರನ್ ಆಗ್ತಿದೆ ಹಂಗೆ ಅವನಿಗೂ ರನ್ ಆಗಬೇಕಂದ್ರೆ ನೀವು ಇವಾಗ ಏನು ಕಲ್ತಿರೋದು ಸೊಲ್ಯೂಷನ್ನು requirement.txt ಕ್ರಿಯೇಟ್ ಮಾಡೋದು ಕಲಿತಿದ್ದೀರಾ. ಇದನ್ನು ಅವನಿಗೆ ಕೊಟ್ಟರೆ ಈ requirement.txt ಫೈಲ್ನ ಇಟ್ಕೊಂಡು ಟೆಕ್ಸ್ಟ್ ಫೈಲ್ ಇಟ್ಕೊಂಡು ಅವ್ನು ಇನ್ಸ್ಟಾಲ್ ಮಾಡ್ತಾನೆ ಅಲ್ವಾ? ಸಿಂಪಲ್ ಅಲ್ವಾ ಇದು? ಬನ್ನಿ ಇದು ಕಮಾಂಡ್ ಏನು ಹಂಗಾರೆ ನೋಡೋಣ. ನೋಡಿ ಇವಾಗ ಪಿಪ್ ಫ್ರೀಸು ಈ ಕಮಾಂಡ್ ಗ್ರೇಟರ್ ಹೋಗ್ಬಿಟ್ರೆ ನಿಮಗೇನೇ ಇದೆ ರಿಕ್ವೈರ್ಮೆಂಟ್ ಫೈಲ್ ಅದೇ ಕ್ರಿಯೇಟ್ ಆಗ್ಬಿಡ್ತು. ನಾವು ಪ್ರಾಜೆಕ್ಟಲ್ಲಿ ಕರೆಕ್ಟಾಗಿರಬೇಕು. ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ ಏನೇನೆಲ್ಲ ಇನ್ಸ್ಟಾಲ್ ಆಗ್ಬಿಡ್ತು. ಓಕೆನಾ? ಇವಾಗ ಇಲ್ಲೇ ಒಂದು ಕ್ರಿಟಿಕಲ್ ಫ್ಲಾ ಇರೋದು. ಯಾಕೆ ನೋಡಿ, ಫಾರ್ ಎಕ್ಸಾಂಪಲ್ಲು ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದು ಮುಂಚೆ ಹಿಂಗಿತ್ತು. ಯಾಕಂದರೆ ನಂಗೆ ಗೊತ್ತು ಈ 3 ಲೈಬ್ರರಿ ಅಷ್ಟೇ ಇನ್ಸ್ಟಾಲ್ ಮಾಡಿರೋದು ನಾನು ಅಂತ ನಮಗೆ ಗೊತ್ತುಬಿಟ್ಟಿದೆ. ಇವಾಗ ನಾವು ಅದೇ ಇನ್ಸ್ಟಾಲ್ ಮಾಡಿದ್ದು, ನೀವು ನೋಡಿದ್ರೆ ಕಣ್ಣಾರೆ ನೋಡಿರ್ತಾನೆ ನಾವು ಅದೇ ಇನ್ಸ್ಟಾಲ್ ಮಾಡಿರೋದು. ಇಲ್ಲಿ ನೋಡಿ ಏನೇನೋ ಬೇರೆ ಬೇರೆ ಲೈಬ್ರರಿಗಳೆಲ್ಲ ಇನ್ಸ್ಟಾಲ್ ಆಗ್ಬಿಟ್ಟಿದೆ, ಅಲ್ಲಿ ಹೋಗ್ಬಿಟ್ಟು ನಮಗೆ ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇಲ್ಲಿ. ಹಂಗಾರೆ ಇದು ತಪ್ಪಲ್ವಾ? ಇದು ತಪ್ಪಲ್ಲ. ಇದಕ್ಕೆ ಏನಂತಾರೆ ಅಂದರೆ ಇದು ಸಪೋರ್ಟಿಂಗ್ ಲೈಬ್ರರೀಸ್ ಅಂತಾರೆ. ನೀವು ಅವಾಗಲೇ ಮಾಡ್ದಂಗೆ ರಿಕ್ವೈರ್ಮೆಂಟ್ 3 ಲೈಬ್ರರಿ ಹಾಕಿ ಕಳಿಸ್ಬಿಟ್ಟಿದ್ರೆ ಇವಾಗ ಇಶ್ಯೂ ಬರ್ತಾ ಇತ್ತಾ? ಈ requirement.txt ಇದು ಫ್ಲಾ ಇದೇ ಆಗೋಯ್ತಲ್ವ ಇವಾಗ ಅಲ್ವಾ? ಇದು ಒಂದೇನೋ ಮಿಸ್ ಆಯಿತು ಅಂದರೆ ನಿಮಗೆ ಗೊತ್ತೇ ಆಗಲ್ಲ, ಎರರ್ ಬರ್ತಾ ಇರುತ್ತೆ. ಏನಕ್ಕೆ ರನ್ ಆಗ್ತಿಲ್ಲ ಅಂದರೆ ಇದಕ್ಕೆ ರನ್ ಆಗ್ತಿರಲ್ಲ. ಇದು ತುಂಬ ಕ್ರಿಟಿಕಲ್ ಪಾಯಿಂಟ್ ಆಗಿಬಿಡ್ತು. ಇದಕ್ಕೆ ನಾವು ಟೆಕ್ನಿಕಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ. ಅದಕ್ಕೆ ಸಬ್ ಡಿಪೆಂಡೆನ್ಸಿ ಇರ್ತವೆ. 3 ಲೈಬ್ರರಿ ಇನ್ಸ್ಟಾಲ್ ಮಾಡಿದ್ದು, ಬಟ್ ಅದಕ್ಕೆ ಈ ಸಬ್ ಡಿಪೆಂಡೆನ್ಸಿಗಳು ಬೇಕೇ ಬೇಕು, ಇಲ್ಲಾಂದರೆ ಅದು ರನ್ ಆಗಲ್ಲ. ಇದನ್ನು ಹೆಂಗಪ್ಪ ಸಾಲ್ವ್ ಮಾಡೋದು ಇವಾಗ? ಹಂಗಾರೆ ಇವಾಗ ಒಂದು ಏನಂದರೆ ನೀವು ಯಾವಾಗಲೂ ಪ್ರಿಪ್ ಫ್ರೀಸ್ ಮಾಡಿ ನೀವು ಕಳಿಸ್ತೀರಾ. ಓಕೆ, ಇದು ನೀವು ಮ್ಯಾನ್ಯುವಲಿ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಫ್ರೆಂಡ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಅವನು ಈ ಕಮಾಂಡ್ ರನ್ ಮಾಡ್ತಾನೆ, ಪಿಪ್ ಇನ್ಸ್ಟಾಲ್ -r requirement.txt. ಇವಾಗೆಲ್ಲ ಇನ್ಸ್ಟಾಲ್ ಆಗಿಬಿಡತ್ತೆ. ಓಕೆನಾ? ಇದು ಕ್ಲಿಯರ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪೈಥಾನ್ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ರೆ ಏನು ಮಾಡೋದು ಇವಾಗ ಅಂತ. ಅದಕ್ಕೆ ಇನ್ನೊಂದು ಫೈಲ್ ಫಾರ್ಮ್ಯಾಟ್ ತಂದರು, pyproject.toml ಅಂತ. ಇದೇ ಫೈಲೇ ಅದು. ಓಕೆನಾ? ಬಟ್ ಆದರೆ ಇದಕ್ಕಿಂತ ಮುಂಚೆ ನಾನು ನಿಮಗೊಂದು ಕ್ರೂಷಿಯಲ್ ಪಾಯಿಂಟ್ ಹೇಳಬೇಕು. ಏನಂದರೆ requirement.txt ಅನ್ನೋದು ಡೆವಲಪರ್ಸ್ ಎಲ್ಲ ಸೇರಿ ಮಾಡ್ಕೊಂಡಿರೋದು. ನೀವು ಮಾಡಿರೋದು ಕನ್ವೀನಿಯನ್ಸಿಗೆ. ಓಕೆನಾ? ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಈ ಥರ ಮಾಡ್ಕೊಳಪ್ಪ ಇನ್ಸ್ಟಾಲ್ ಆಗ್ಬಿಡುತ್ತೆ ಅಂತ ನಾವು ಹೇಳ್ಕೊಂಡಿರೋದು. ಬಟ್ ಆದರೆ .toml ಫೈಲು ಅಫಿಷಿಯಲಿ ಫೌಂಡರ್ ಕೂಡ ಅಪ್ರೂವ್ ಮಾಡಿರೋದು, ಡೆವಲಪರ್ ಕಮ್ಯುನಿಟಿ ಅಪ್ರೂವ್ ಮಾಡಿರೋದು. ಅಂದರೆ ಮೀನಿಂಗ್ ಏನು? ಪೈಥಾನಲ್ಲಿ ನಿಮಗೆ ಗೊತ್ತು ಎಲ್ಲ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು. ನೀವು ಕಲ್ಚರು ಸ್ಟ್ಯಾಂಡರ್ಡ್ ಎಲ್ಲ ತಿಳ್ಕೊಂಬಂದಿದ್ದೀರಾ. ಪಿಪ್ 8, ಪಿಪ್ 20 ಈ ಥರ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ನೀವು ತಿಳ್ಕೊಂಬಂದಿದ್ದೀರಾ ಅಲ್ವಾ ಸ್ಟಾರ್ಟಿಂಗಿಂದ. ಇದೇ ಥರನೇ .tomlಗೂ ಕೂಡ ನಿಮಗೊಂದು ಸ್ಟ್ಯಾಂಡರ್ಡ್ ಇದೆ. ಏನದು? ಇಲ್ಲಿ ನೋಡಿ, ಪಿಪ್ 518 ಮತ್ತು ಪಿಪ್ 621 ಆಲ್ರೆಡಿ ಇದ್ರ ಬಗ್ಗೆ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕರೆಕ್ಟಾಗಿ ಓದ್ಬೋದು. ಅಂದರೆ ಮೀನಿಂಗ್ ಏನು? ಅಫಿಷಿಯಲಿ ಇದು ಅಪ್ರೂವ್ಡ್ ಆಗಿದೆ ಈ ಸಿಸ್ಟಮ್ನ ಯೂಸ್ ಮಾಡೋಕ್ಕೆ. ಅದಕ್ಕೋಸ್ಕರನೇ ಫಾರ್ ಎಕ್ಸಾಂಪಲ್ ನೋಡಿ, ಮೈ ಪ್ಯಾಕೇಜ್ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ, ಇದನ್ನು ನಾನು PyPI ನಾನು ಡಿಪ್ಲಾಯ್ ಮಾಡಬೇಕು ಅಂದರೆ ಈ ಸ್ಟ್ಯಾಂಡರ್ಡ್ಸೇ ಇರಬೇಕು. ರಿಕ್ವೈರ್ಮೆಂಟ್ ಫೈಲ್ ಇದ್ದರೆ ತೊಗೊಳ್ಳಲ್ಲ ಅದು. ಇಲ್ಲಿ ವರ್ಷನ್ನು ಮತ್ತು ಇವೆರಡು ಬಿಲ್ಡ್ ಸಿಸ್ಟಮು ಮತ್ತು ಪ್ರಾಜೆಕ್ಟ್ ಇದು ಇರಲೇಬೇಕು. ಇದಿದ್ರೇ ಅವರು ಅಕ್ಸೆಪ್ಟ್ ಮಾಡೋದು. ಆವಾಗ ನಾವು ಕೂಡ ನಮ್ಮ ಪ್ಯಾಕೇಜನ್ನ ನಾವು ಹಾಕೋಕ್ಕಾಗೋದು. ಆವಾಗ ನಿಮಗೆ ಹೇಳ್ತಾ ತಾನೆ ಪಿಪ್ ಇನ್ಸ್ಟಾಲ್ ಮೈ ಪ್ಯಾಕೇಜ್ ಅಂತ ನೀವು ಹೊಡಿಬೋದು ಆಮೇಲೆ. ಓಕೆನಾ? ಆವಾಗ ನಿಮ್ಮ ಪ್ಯಾಕೇಜ್ ಇನ್ಸ್ಟಾಲ್ ಆಗುತ್ತೆ. ಓಕೆನಾ? ಇವಾಗ ಅದನ್ನು ಕೂಡ ಮಾಡೋಣ, ಅದನ್ನು ತೋರಿಸ್ತೀನಿ. ಬಟ್ ನಿಮಗೆ ಇದು ಸ್ಟ್ಯಾಂಡರ್ಡ್ ಅಂತ ಗೊತ್ತಾಯ್ತಾ? ರಿಕ್ವೈರ್ಮೆಂಟ್ ಫೈಲ್ ಕತೆ ಹೋಯ್ತು. ಇವಾಗ toml ಫೈಲ್ ಬಂತು. ಇವಾಗ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ನೋಡಿ. ಪಿಪ್ ಇನ್ಸ್ಟಾಲ್ ಡಾಟ್ ಅಂತ ಹೊಡೆದ್ರೆ ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ಬೋದು. ಏನೋ ಪೈಥಾನ್ ನೋಡಿ ಇವಾಗೆಲ್ಲ ಇನ್ಸ್ಟಾಲ್ ಮಾಡಿಬಿಡ್ತಾ ಅದು ಪಾಡಿಗೆ ಇನ್ಸ್ಟಾಲ್ ಮಾಡಿಬಿಡ್ತೀವಿ. ಓಕೆನಾ? ಇಲ್ಲಿ ನೋಡಿ ನಿಮಗೆ ಇಲ್ಲೊಂದು ಬಿಲ್ಡ್ ಅಂತ ಇನ್ನೊಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದು ಮೆಟಾಡೇಟಾ, ಇದು ಬೇರೆ ಮೆಟಾಡೇಟಾ ಕ್ರಿಯೇಟ್ ಹಾಕೊಂಡಿದೆ. ಇದಕ್ಕೆ ನೋಡಿ ಇದೇ ಥರ ನೀವು ಪ್ಯಾಕೇಜ್ ಕ್ರಿಯೇಟ್ ಮಾಡಿ ನೀವು ಡಿಪ್ಲಾಯ್ ಮಾಡೋಕ್ಕಾಗೋದು PyPI. ಆವಾಗ ಬೇರೆಯವರು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಪಿಪ್ ಇನ್ಸ್ಟಾಲ್ ಹೊಡಿಬೋದು ನಿಮ್ಮ ಪ್ಯಾಕೇಜನ್ನು. ಹಂಗಾರೆ ಪ್ರೊಡಕ್ಷನ್ ಸೆಟಪ್ ಮುಗೀತು ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಇಲ್ಲ, ಆಗಿಲ್ಲ. ಯಾಕಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ರನ್ ಮಾಡೋದಕ್ಕೆ ಎಷ್ಟು ಸ್ಟೆಪ್ ಮಾಡಬೇಕು? ಒಂದು ಫಸ್ಟು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಎನ್ವಿರಾನ್ಮೆಂಟ್ ಆ್ಯಕ್ಟಿವೇಟ್ ಮಾಡಬೇಕು, ಮಾಡಾದ್ಮೇಲೆ ಈ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕು. 3 ಸ್ಟೆಪ್ಸ್ ಆಯಿತು. ಎವ್ರಿ ಪ್ರಾಜೆಕ್ಟ್ ರನ್ ಆಗಬೇಕಾದ್ರೆ ಈ 3 ಸ್ಟೆಪ್ಸ್ ಇದೆ, ಅದನ್ನು ತೆಗಿಬೇಕು ನಾವು. ಆವಾಗಲೇ ಬಂದಿರೋದೆ ನಮಗೆ ಫಸ್ಟು ಪೊಯೆಟ್ರಿ ಮತ್ತು UV ಅಂತ. ನಾವು ಪೊಯೆಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿರೋವಂಥ ಸ್ಟೆಪ್ಸ್ಗಳನ್ನು ಏನಾರ ಅವರು ರಿಫ್ಯಾಕ್ಟರ್ ಮಾಡಿ ನಮಗೇನೋ ಅಡ್ವಾಂಟೇಜ್ ಕೊಡ್ತಾ ಇದೆಯಾ ಪೊಯೆಟ್ರಿ, ಅದು ಯಾಕೆ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟು ಪೊಯೆಟ್ರಿನ ಇನ್ಸ್ಟಾಲ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಸಸ್ ನೋಡೋಣ, ಏನು ಪೊಯೆಟ್ರಿ ಅಡಿಷ್ನಲಾಗಿ ಕೊಡ್ತಾ ಇದೆ, ನಾವು ಯಾಕೆ ಯೂಸ್ ಮಾಡಬೇಕು, ಇವೆಲ್ಲದಕ್ಕೂ ಆನ್ಸರು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ನಾನು ನಿಮಗೆ ಡಾಕ್ಯುಮೆಂಟೇಷನಲ್ಲಿ ಹಾಕ್ಬಿಟ್ಟಿದ್ದೀನಿ. ಓಕೆನಾ? ನೋಟ್ಸಲ್ಲಿ ಹಾಕಿದ್ದೀನಿ. ನಿಮ್ಮ ನೋಟ್ಸಲ್ಲಿ ಆರಾಮಾಗಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಸ್ಟೆಪ್ಸ್ಗಳು ಕ್ಲೀನಾಗಿದೆ. ಓಕೆನಾ? ಫಾರ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಇದೆ.
ಇಲ್ಲಿ ಇವ್ರು ಕೊಟ್ಟಿರೋದು ಪಿಪ್-ಎಕ್ಸ್ ಕೊಟ್ಟಿದ್ದಾರೆ ಆಯಿತಾ. ಪಿಪ್-ಎಕ್ಸ್ ಮಾಡೋಕ್ಕೆ ನಿಮಗೆ ಸ್ಕೋಪ್ ಅಂತ ಇನ್ನೊಂದಿದೆ, ಆ ಟೂಲ್ನ ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಪಿಪ್-ಎಕ್ಸ್ನ ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಪೊಯೆಟ್ರಿನ ಇನ್ಸ್ಟಾಲ್ ಮಾಡಬೇಕು. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇಲ್ಲಿ ಎಷ್ಟು ವೇಸ್ ಇದೆ ಇನ್ಸ್ಟಾಲ್ ಮಾಡೋಕ್ಕೆ ಅಂತಲೂ ಕೊಟ್ಟಿದ್ದೀನಿ ಆಯಿತಾ. ಆಮೇಲೆ ನಿಮಗೆ ಇಲ್ಲಿ ಕಮೆಂಟ್ ಕೂಡ ಇದೆ ಆರಾಮ್ಸೆ ಆಯಿತಾ. ಪವರ್ಶೆಲ್ ಇದು ರನ್ ಮಾಡಿ, ಇವಾಗ ಎರರ್ ಏನೋ ಬಂತು ಅಂದರೆ PY ತೆಗೆದು ಪೈಥಾನ್ ಅಂತ ಹಾಕ್ಬಿಡಿ, ಓಕೆನಾ. ಎರರ್ ಹೋಗುತ್ತೆ, ಇದು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು, ಓಕೆನಾ. ಹಂಗಾರೆ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ತೀನಿ ಪಿಪ್-ಎಕ್ಸ್ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ ನನ್ನ ಮ್ಯಾಕಲ್ಲಿ. ಆಮೇಲೆ ನೋಡಿ ಬೇರೆ ಬೇರೆ ಮೆಥಡ್ಸ್ಗಳು ಇದೆ, ನಾನು ಈ ಮೆಥಡ್ನ ಯೂಸ್ ಮಾಡಿದ್ದೀನಿ, ಓಕೆನಾ. ಇವಾಗ ಇಲ್ಲ ಅಂದರೆ ನೀವು ಈ ಥರ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸ್ಕೂಪಿಗೆ ಡಾಕ್ಯುಮೆಂಟೇಷನ್ ಕೂಡ ನೀವು ನೋಡಿ ಈ ಥರ ನೀವು ಇನ್ಸ್ಟಾಲ್ ಕೂಡ ಮಾಡಬಹುದು, ಓಕೆನಾ. ಮತ್ತು ಪಿಪ್ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಬೇಡಿ, ಓಕೆನಾ, ಅದು ಕರೆಕ್ಟಾಗಿ ಇನ್ಸ್ಟಾಲ್ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಮೆಥಡ್ ಅಫಿಷಿಯಲ್ ಸ್ಟೆಪ್ಸ್ನೇ ಯೂಸ್ ಮಾಡಬೇಕು ಪೊಯೆಟ್ರಿ ಇನ್ಸ್ಟಾಲ್ ಮಾಡೋಕ್ಕೆ. ಹಂಗಾರೆ ಬನ್ನಿ ನನ್ನ ಇನ್ಸ್ಟಾಲೇಷನ್ ಏನಾಗಿದೆ ನೋಡೋಣ, ಅದ್ರ ಮುಂದೆ ಮಾತಾಡ್ತಾ ಹೋಗೋಣ. ಇವಾಗ ನೋಡಿ ಪೊಯೆಟ್ರಿ ನಾನು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ನೀವು ಇನ್ಸ್ಟಾಲೇಷನ್ ಸ್ಟೆಪ್ ತೋರಿಸಿಲ್ಲ, ಯಾಕಂದರೆ ನಿಮ್ಗೆ ನೋಟ್ಸಲ್ಲಿದೆ, ಓಕೆನಾ. ಅದರ ಸ್ಟೆಪ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ ಆರಾಮ್ಸೆ ಮಾಡಿ ಕೂತ್ಕೊಂಡು, ಓಕೆನಾ. ಪೊಯೆಟ್ರಿ ಈ ಥರ ಇನ್ಸ್ಟಾಲ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಪೊಯೆಟ್ರಿ ಇನ್ಸ್ಟಾಲ್ ಆದಾಗ ನೀವು ಏನು ಮಾಡಬೇಕು, ಪೊಯೆಟ್ರಿ ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ನೀವು ಮ್ಯಾನ್ಯುವಲ್ ಸ್ಟೆಪ್ಸ್ ಎಲ್ಲ ಮಾಡೋದು ಬೇಡ, ಇದೇ ಆಟೋಮೆಟಿಕ್ ಮ್ಯಾನೇಜರ್ ಥರ ವರ್ಕ್ ಆಗುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಪ್ರಾಜೆಕ್ಟ್ ಸೆಟಪ್ ಮಾಡಿಬಿಟ್ಟಿದ್ದೀನಿ. ನೀವು ಅಕಸ್ಮಾತ್ ಪ್ರಾಜೆಕ್ಟ್ ಸೆಟಪ್ ಮಾಡಿಲ್ಲ ಅಂದರೆ ಪೊಯೆಟ್ರಿ ಅಂತ ಹೊಡೆದು ನ್ಯೂ ಅಂತ ಹೊಡೆದು ನಿಮ್ಮ ಪ್ರಾಜೆಕ್ಟ್ ಹೆಸರು ಹಾಕಬೇಕು. ಪ್ರಾಜೆಕ್ಟ್ ಅಂತ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಹಿಂಗೆ ರನ್ ಮಾಡಿಬಿಟ್ರೆ ಏನು ಮಾಡುತ್ತದು, ಇಲ್ಲಿ ನೋಡಿ ಪ್ರಾಜೆಕ್ಟ್ ಇಲ್ಲಿ ಕ್ರಿಯೇಟ್ ಮಾಡಿಬಿಡ್ತದೆ, ಓಕೆನಾ. ನಾವು ಆಲ್ರೆಡಿ ಇವಾಗ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ .tyml ಅದೇ ಕ್ರಿಯೇಟ್ ಮಾಡಿದೆ. ಇವಾಗ ನಿಮಗೆ ಬರೆಯೋ ತಲೆಬಿಸಿ ಇಲ್ಲ ಅಲ್ಲವಾ, ಬಟ್ ಆದರೆ ನೀವು ಡಿಪೆಂಡೆನ್ಸಿ ಏನಿದೆ ಅಲ್ಲಿ ಬರ್ಕೊಬೇಕಾಗುತ್ತೆ ಅಷ್ಟೇ, ಓಕೆನಾ. ಏನೇನು ಲೈಬ್ರರೀಸ್ ಇನ್ಸ್ಟಾಲ್ ಮಾಡೋಕ್ಕೆ ಮ್ಯಾನ್ಯುವಲಿ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಇನ್ಸ್ಟಾಲ್ ಮಾಡ್ಬೋದು, ಓಕೆನಾ. ಈ ಪ್ರಾಜೆಕ್ಟ್ನ ಡಿಲೀಟ್ ಮಾಡಿಬಿಡ್ತೀನಿ, ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಪ್ರಾಜೆಕ್ಟ್ ಇದೆ, ನಿಮಗೆ ಗೊತ್ತಿರೋ ಇಲ್ಲಿದೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು, ಪೊಯೆಟ್ರಿ ಇನಿಟ್ ಅಂತ ನಾವು ಹೊಡಿತೀನಿ. ಅವಾಗ ಏನಾಗುತ್ತೆ, ಇದು ಇನಿಷಿಯಲೈಸ್ ಆಗುತ್ತೆ. ಬಟ್ ಆದರೆ ಇಲ್ಲಿ ನಂಗೆ ಆಲ್ರೆಡಿ ನನ್ನ ಹತ್ರ ಇಲ್ಲಿದೆ, ಅದಕ್ಕೋಸ್ಕರ ಇನಿಷಿಯಲೈಸ್ ಆಗ್ತಾಯಿಲ್ಲ. ಅದು ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ, ಓಕೆನಾ. ನಾವು ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾವು ಪೊಯೆಟ್ರಿ ಇನಿಟ್ ಅಂತ ಹೊಡೆಯೋಣ, ಓಕೆನಾ. ಇನಿಷಿಯಲೈಸ್ ಆಗುತ್ತೆ ಇವಾಗ, ಓಕೆನಾ. ಇವಾಗ ನೋಡಿ ಈ ಥರ ಇಂಟ್ರಾಕ್ಷನ್ ಆಗಿ ಕೇಳುತ್ತೆ, ಪ್ರಾಜೆಕ್ಟ್ ನೇಮ್ ಏನು, ಡಿಪೆಂಡೆನ್ಸಿ ಏನು, ನೀವೇ ಬರೆಯೋ ಬದಲು ಇದು ಕೇಳುತ್ತಿದ್ದು, ಓಕೆನಾ. ಇವಾಗ ನಾವು ಬೇಡೋಣ, ಏನಿದು ಎಕ್ಸಾಂಪಲ್ ಪ್ರಾಜೆಕ್ಟ್ ಅಂತ ಅಂದ್ಕೊಂಡೇನಪ್ಪ, ಅದೇ ಆಲ್ರೆಡಿ ತೊಗೊಂಡಿದ್ದೆ, ಅದು ಎಕ್ಸಾಂಪಲ್ ಪ್ರಾಜೆಕ್ಟ್ ಅಂತ ವರ್ಷನ್ ಹಿಂಗೆ ಹೇಳ್ತಿದೆ. ಇವಾಗ ನೋಡಿ ಡಿಫಾಲ್ಟಾಗಿ ಇದು ತೊಗೊಂಡ್ಬಿಡುತ್ತೆ, ಇಲ್ಲ ನೀವು ಕೊಡಬೇಕು ಆಯಿತಾ. ನಾನು ಡಿಫಾಲ್ಟಾಗಿ ನಾನು MT ಕೊಡಿ ಅಂತೀನಿ. ಆಥರು ನನ್ನ ಹೆಸ್ರು ಹಾಕ್ತೀನಿ, ನಿಮ್ಮ ಹೆಸ್ರು ಹಾಕ್ಕೊಳ್ಳಿ. ಲೈಸೆನ್ಸು ಏನೂ ಇಲ್ಲ ಸದ್ಯಕ್ಕೆ. ಇವಾಗ ಕಂಫರ್ಟಬಲ್ ಹೌದು ಆಯಿತಾ, ಎಸ್ ಅಂತ ಹೊಡಿತೀನಿ. ಇಲ್ಲಿ ಬ್ಲ್ಯಾಂಕು, ಇವೆಲ್ಲ ಬ್ಲ್ಯಾಂಕ್ ಕೊಟ್ಬಿಟ್ಟಿದ್ದೀನಿ ಇವಾಗ, ಓಕೆನಾ. ಇವಾಗ ಏನಾಯಿತು, ಈ ಥರ ಫೈಲ್ ಇಲ್ಲಿ ಕ್ರಿಯೇಟ್ ಆಯಿತು ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಅದೇ ಥರ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇವಾಗ ನಾವು ಎಸ್ ಅಂತ ಹೊಡೆದೆ, ಇವಾಗ ನೋಡಿ ಇಲ್ಲಿ ಕ್ರಿಯೇಟ್ ಆಯಿತು ಆಯಿತಾ. ಇಲ್ಲಿ ನೋಡ್ಬೋದು ನೀವು, ಇದು ಈ ಬೇಸಿಕ್ ಫೈಲು ಸ್ಟ್ರಕ್ಚರ್ ಇದಿರಲೇಬೇಕು, ಓಕೆನಾ. ಇದಿಲ್ಲ ಅಂದರೆ ನೀವು ಆ್ಯಕ್ಚುಲಿ ಪ್ಯಾಕೇಜ್ನು ಕೂಡ ನೀವು PY ಡಿಪ್ಲಾಯ್ ಮಾಡೋಕ್ಕೂ ಆಗೋಲ್ಲ. ಅಲ್ಲಿ ನಿಮ್ಮ ಫ್ರೆಂಡ್ಸು ಪಿಪ್ ಇನ್ಸ್ಟಾಲ್ ಅಂತ ಹೊಡೆದು ನಿಮ್ಮ ಪ್ಯಾಕೇಜ್ ಯಾವ್ದು ಬರ್ದಿದ್ದೀರಾ ಇಲ್ಲಿ ಲೋಕಲಿ ಅದನ್ನು ನೀವು ಆ್ಯಕ್ಸೆಸ್ ಮಾಡೋಕ್ಕೂ ಆಗೋಲ್ಲ. ಹಾಗಾಗಿ ಈ ಸ್ಟ್ರಕ್ಚರ್ ಸಖತ್ ಇಂಪಾರ್ಟೆಂಟು. ನಾನು ಇಲ್ಲೇನು ಮಾಡ್ತೀನಿ, ಲೈಬ್ರರೀಸ್ನ ಆ್ಯಡ್ ಮಾಡ್ತೀನಿ. ಯಾಕೆ 3 ಲೈಬ್ರರೀಸ್ ನನಗೆ ಆಲ್ರೆಡಿ ಗೊತ್ತು, ಇದೇ ಯೂಸ್ ಮಾಡ್ತಾ ಇರೋದು ನಾನು ಅಂತ ಅಲ್ವನಪ್ಪ. ಇದೇ ಯೂಸ್ ಮಾಡ್ತಿರೋದು ಅಂತ ಗೊತ್ತಿರೋದನ್ನು ಆ್ಯಡ್ ಮಾಡಿಬಿಡ್ತೀನಿ. ಇವಾಗ ನೋಡೋಣ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು. ಇವಾಗ ಇದು ಇನ್ಸ್ಟಾಲ್ ಮಾಡೋದು ತುಂಬ ಈಸಿ. ಇದಕ್ಕೂ ಕಮಾಂಡ್ ಇರುತ್ತಲ್ವ, ಅದಕ್ಕೆ ಸ್ಟ್ರಕ್ಚರ್ ವೈಸು ಕಮಾಂಡ್ ಇರ್ತವೆ. ಏನು ಇನ್ಸ್ಟಾಲ್ ಮಾಡೋದು, ಇವಾಗ ಪೊಯೆಟ್ರಿ ಏನು ಹೊಡಿಬೇಕು, ಇನ್ಸ್ಟಾಲ್ ಅಂತ ಹೊಡೆದ್ರೆ ಇದು ಆಟೋಮೆಟಿಕ್ ಡಿಟೆಕ್ಟ್ ಮಾಡಿಬಿಡುತ್ತೆ. ಆ ಪೊಯೆಟ್ರಿ ಈ ಫೈಲಲ್ಲಿ ಹೋಗ್ಬಿಟ್ಟು ಎಲ್ಲ ಡಿಟೆಕ್ಟ್ ಮಾಡಿ ನಮಗೆ ಇವಾಗ ಪೊಯೆಟ್ರಿ ಇನ್ಸ್ಟಾಲ್ ಮಾಡುತ್ತೆ. ಏನು ಹೇಳ್ತಾ ಇದೆ ಇಲ್ಲೇನೋ ಎರರ್ ಬಂತು. ನಿಮಗೆ ಈ ಥರ ಎರರ್ಗಳು ಬಂದಾಗ ನೀವು ತಲೆ ಕೆಡಿಸ್ಕೋಬೇಡಿ. ಎರರ್ ದ ಕರೆಂಟ್ ಪ್ರಾಜೆಕ್ಟ್ ಗುಡ್ ನಾಟ್ ಬಿ ಇನ್ಸ್ಟಾಲ್ ನೋ ಫೈಲ್ ಅಂತ ಹೇಳ್ತಾ ಇದೆ. ಇದೇನಾಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಪ್ಯಾಕೇಜ್ ಅಲ್ವಾ, ಇದು ನಾವು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀವಿ. ಇದನ್ನು ನೋಡಪ್ಪ ಪ್ಯಾಕೇಜ್ ಮೋಡ್ ಫಾಲ್ಸ್ ಅಂತ ತಗೋಂತ ನಾವು ಬರೀಬೇಕು ಇಲ್ಲಿ. ಆವಾಗ ಟೂಲ್ ಪೊಯೆಟ್ರಿಗೆ ನಾನು ಹೇಳ್ತಾ ಇದ್ದೀನಿ, ಇದು ಪ್ಯಾಕೇಜ್ ಥರ ಕನ್ಸಿಡರ್ ಮಾಡಿ, ಜಸ್ಟ್ ಪ್ರಾಜೆಕ್ಟ್ ಇದು ನಾನು ಇಂಟರ್ನಲ್ಲಿ ಮಾಡ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡ ಜಾಸ್ತಿ ಅಂತ ನಾವು ಇಲ್ಲಿ ಹಾಗೆ ಹೇಳಬೇಕು. ಮತ್ತು ನೀವು ಇದನ್ನು ಹಿಂಗೆ ಬರ್ಕೋಬೇಕು, ಕರೆಕ್ಟಾಗಿ ನೋಡ್ಕೊಂಬಿಡಿ ಆಯ್ತಾ. ನೋಡಿ ಇದೊಂದು ಲೈನ್ ಹಾಕ್ಬೇಕು ನೀವು. ಇದ್ಯಾಕೆ ಈ ಸ್ಟ್ರಕ್ಚರ್ ಏನು ಅಂದರೆ, ಈ ಫಾರ್ಮ್ಯಾಟಿಂಗ್ ಸ್ಟ್ರಕ್ಚರ್ ಅದು ಅವ್ರು ಹೆಂಗೆ ರೂಲ್ಸ್ ಪಟ್ಟಿದ್ದಾರೆ ಅದು ನೀವು ಕಲಿಬೇಕು, ಅದೇ ಥರ ಇಂಪ್ಲಿಮೆಂಟ್ ಮಾಡಬೇಕು. PY ಫೈಲ್ ಹೆಂಗೆ ಇಂಡೆಂಟೇಷನು ಬೇರೆ ಬೇರೆ ಸಿಂಟ್ಯಾಕ್ಸ್ ಇದ್ದಾವೆ, ಅದೇ ಥರ ಇದಕ್ಕೂ ಒಂದು ಸಿಂಟ್ಯಾಕ್ಸ್ ಇರ್ತಾವೆ. ಇದನ್ನು ಕಲಿತ್ರೆ ನೀವು ಇದ್ರಲ್ಲಿ ಅರ್ಥ ಆಗುತ್ತೆ ಏನಾಗುತ್ತೆ ಅಂತ, ಓಕೆನಾ. ಇಲ್ಲಿ ನೋಡಿ ಪ್ಯಾಕೇಜ್ ಮೋಡ್ ಆಫ್ ಅಂತ ಕೊಟ್ಟಿದ್ದೀನಿ. ಇವಾಗ ಮಾಡ್ತೀನಿ ರನ್ನು, ನೋಡೋಣ ಹೆಂಗೆ ಇನ್ಸ್ಟಾಲ್ ಆಗುತ್ತೆ ಏನಾಗುತ್ತೆ ಅಂತ. ಇದಕ್ಕೆ ನೋಡಿ poetry.locker ಫೈಲ್ ಕ್ರಿಯೇಟ್ ಆಯಿತು. ಇದೇ ಇದ್ರ ಅಡ್ವಾಂಟೇಜ್ ಒಂದು, ಅದನ್ನು ಹೇಳ್ತೀನಿ. ಇವಾಗ ಡಿಲೀಟ್ ಮಾಡ್ಬಿಡೋಣ, ಓಕೆನಾ. ಡಿಲೀಟ್ ಮಾಡಿ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ ಎನ್ವಿರಾನ್ಮೆಂಟ್ ಫೈಲ್ ಅದೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದೆ ಅಲ್ವಾ. ನೋಡಿ ಅದನ್ನು ಡಿಲೀಟ್ ಮಾಡ್ತೀನಿ ಇವಾಗ. ಮತ್ತು ಇನ್ನೊಂದು ಇನ್ಸ್ಟಾಲ್ ನಿಮಗೆ ತೋರ್ಸೋಕ್ಕೆ ಇನ್ನೊಂದು ನಾನು ಇನ್ಸ್ಟಾಲ್ ಮಾಡ್ತೀನಿ. ಇವಾಗ ಏನು ಎರರ್ ಬರಲ್ವಾ ನೋಡೋಣ. ನೋಡಿ ಏನು ಎರರ್ ಬರಲಿಲ್ಲ ಇವಾಗ. ಯಾಕೆ, ನಾನು ಹೇಳಿದ್ದೀನಿ ಅದಕ್ಕೆ ಕರೆಕ್ಟಾಗಿ. ನಮಗೆ ಆ ಎರರ್ ಅರ್ಥ ಆಯಿತು, ಅದಕ್ಕೋಸ್ಕರ ಇದು ಬೇರೆ ಥರ ಥಿಂಕ್ ಮಾಡ್ತಿದೆ ಅಂತ ನಾವು ಇದನ್ನು ಹಾಕ್ಬಿಟ್ಟಿದ್ದೀವಿ. ನೋಡಪ್ಪ ನೀವು ಕರೆಕ್ಟಾಗಿ ಥಿಂಕ್ ಮಾಡು, ಇದು ನಂದು ಪ್ಯಾಕೇಜ್ ಅಲ್ಲ, ಬರೀ ನನ್ನ ಪ್ರಾಜೆಕ್ಟು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಹೇಳ್ತಾ ಇದೆ, ವಿ ಹ್ಯಾವ್ ನೋಟಿಸ್ ದ ಎನ್ವೈರನ್ಮೆಂಟ್ ಬೀನ್ ಕ್ರಿಯೇಟೆಡ್, ಡು ಯು ವಾಂಟ್ ಟು ಸೆಲೆಕ್ಟ್ ದಿಸ್ ಫಾರ್ ವರ್ಕ್ ಸ್ಪೇಸ್ ಫೋಲ್ಡರ್, ಎಸ್ ಅಂತ ಹೊಡಿತೀನಿ. ಅವಾಗ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಆಗುತ್ತೆ ENV, ಓಕೆನಾ. ನಾನು ನೆಕ್ಸ್ಟ್ ಮತ್ತೆ ಬಂದೆ ಅಂದರೆ
ಇವಾಗ ಕ್ರಿಯೇಟ್ ಆಗಿದೆ ಅಂದರೆ ನೋಡಿ ಸೋರ್ಸ್ ಆಗಿ ಎಕ್ಸಾಂಪಲ್ ಪ್ರಾಜೆಕ್ಟ್ ಇದು ಆರಾಮಾಗಿ ತೊಗೊಂಡ್ಬಿಟ್ಟಿದೆ ಇದು. ಮತ್ತೇನಪ್ಪ ಇದೇನಪ್ಪ ಹೆಸರು ಬೇರೆ ಕೊಟ್ಬಿಟ್ಟಿದೆ, ನೀವು ಅದೇ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇದೆಯಾ ಏನು ಅಂತ ಹೇಳಿದ್ರೆ ಇದು ಇದೇ ಎನ್ವಿರಾನ್ಮೆಂಟ್, ಇದು ಬೆಟರ್ ನೇಮಿಂಗ್ ಕೊಟ್ಟಿದೆ ಅಷ್ಟೇ ಕನ್ವೆನ್ಷನ್. ನೋಡಿ ಇಲ್ಲಿ ಪಾತ್ ಬೇಕಾರೆ ನೋಡಿ ಇಲ್ಲಿದೆ ಎಕ್ಸಾಂಪಲ್ ಪ್ರಾಜೆಕ್ಟಲ್ಲಿ .env ಅಲ್ಲಿ ಹೋಗಿ ಇದೇ ಆಕ್ಟಿವೇಟ್ ಮಾಡಿರೋದಾ, ಬೆಟರ್ ನೇಮಿಂಗ್ ಇದೆ ಪೊಯೆಟ್ರಿ ಕೊಟ್ಕೊಂಡಿರೋದು. ಹಾಗಾಗಿ ನೀವು ಸೆಲೆಕ್ಟ್ ಇಂಟರ್ಪ್ರಿಟರ್ ಅಂತ ಇಲ್ಲಿ ನೀವು ಹೊಡೆದ್ರೆ ನೀವು ಅದನ್ನು ಪ್ರಾಪರ್ ಸೆಲೆಕ್ಟ್ ಮಾಡಿದರೆ ನೋಡಿ ಸೆಲೆಕ್ಟ್ ಇಂಟರ್ಪ್ರಿಟರ್ನ ನೋಡಿ ನಾನು ಪ್ರಾಪರ್ ಸೆಲೆಕ್ಟ್ ಮಾಡಿ ಪೊಯೆಟ್ರಿ ಇದು ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಅಲ್ವಾ. ನೀವು ಅದೇ ಥರ ಮಾಡಬೇಕು. ಅವಾಗ ಏನಾಗುತ್ತೆ ಆಟೋಮೆಟಿಕ್ ನೀವು ನೆಕ್ಸ್ಟ್ ಸತಿ ಬಂದಾಗ ಅದು ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಂಬಿಡುತ್ತೆ ಅಲ್ವಾ. ನೋಡಿ ಇವಾಗ ಇನ್ನೊಂದು ಓಪನ್ ಮಾಡ್ತೀನಿ, ಬಟ್ ಸ್ಟಿಲ್ ನೋಡಿ ಆಟೋಮೆಟಿಕ್ ಅದು ಕ್ರಿಯೇಟ್ ಮಾಡ್ಕೊತು ಎನ್ವಿರಾನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಂಬಿಡ್ತು. ಅಂದರೆ ಏನು ಇವಾಗ ನಾವು ಒಂದೇ ಇನ್ಸ್ಟಾಲ್ ಮಾಡಿದ್ದು ಇದನ್ನು ಆಯಿತಾ, poetry.locker ಫೈಲು ಕ್ರಿಯೇಟ್ ಮಾಡ್ತಾವೆ. ಲಾಕರ್ ಅಂದರೆ ಏನಂತ ಹೇಳ್ತೀನಿ, ಈ ಎನ್ವಿರಾನ್ಮೆಂಟು ಕ್ರಿಯೇಟ್ ಮಾಡ್ಕೊಂಬಿಡ್ತು. ಓಕೆನಾ. ನೋಡಿ ಇವಾಗ ನಾರ್ಮಲಿ ಪೊಯೆಟ್ರಿ ಇಲ್ಲಿ ಕ್ರಿಯೇಟ್ ಮಾಡಲ್ಲ ಎನ್ವಿರಾನ್ಮೆಂಟು, ಇದು ಅವ್ರ ಗ್ಲೋಬಲ್ ಎಲ್ಲಿರೋದು ಪಾತಲ್ಲಿ ಕ್ರಿಯೇಟ್ ಮಾಡುತ್ತೆ. ಇವಾಗ ನಮ್ಮ ಪಾತ್ ಚೆಕ್ ಮಾಡಿದ್ರೆ ಪಾತ್ ಚೆಕ್ ಮಾಡೋಕ್ಕೆ ಈ ಕಮಾಂಡ್ ಯೂಸ್ ಮಾಡಬೇಕು. ಓಕೆನಾ. ಇಲ್ಲಿ ನೋಡಿ ಈ ಪಾತ್ ಚೆಕ್ ಮಾಡಿದ್ರೆ ಹೇಳುತ್ತೆ ಎಲ್ಲಿದೆ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇದೆ. ಓಕೆನಾ. ಬಟ್ ಏನಂದರೆ ಇದು ಡೈರೆಕ್ಟಾಗಿ ಇಲ್ಲೇ ತೋರಿಸ್ತಾ ಇರಲ್ಲ ನಿಮಗೆ, ಇದು ಪೊಯೆಟ್ರಿಯಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಅಲ್ಲೋಗಿ ನಿಮ್ಮ ಪ್ರಾಜೆಕ್ಟಿಗೆ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಆಯಿತಾ. ಬಟ್ ನಿಮ್ಗೆ ಇಲ್ಲಿ ತೋರಿಸ್ಬೇಕಂದ್ರೆ ಇನ್ನೊಂದು ಕಮಾಂಡ್ ಹೊಡಿಬೇಕು ನೀವು ಟರ್ಮಿನಲಲ್ಲಿ. ಓಕೆನಾ. ನಿಮ್ಮ ಕಮಾಂಡ್ ಪ್ರಾಂಪ್ಟಲ್ಲಿ ನೋಡಿ ಈ ಕಮಾಂಡ್ನ ನೀವು ಹೊಡಿಬೇಕು, poetry config virtual envs .in project true ಮೀನ್ಸ್ ನಾವು ಪ್ರಾಜೆಕ್ಟ್ ಒಳಗೆ ನೀನು env ಕ್ರಿಯೇಟ್ ಮಾಡಿಲ್ಲಿ ನನಗೆ ಕಾಣಿಸ್ಲಿ ಅದು ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಹೇಳಿದ್ರೆ ಮಾತ್ರ ನಿಮಗೆ ಇದು ಇಲ್ಲೇ ಕ್ರಿಯೇಟ್ ಆಗುತ್ತೆ, ಇಲ್ಲ ಕ್ರಿಯೇಟ್ ಆಗಲ್ಲ. ಓಕೆನಾ. ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಇಲ್ಲ ಮತ್ತೇನೋ ಆಗ್ಬಿಟ್ಟಿದೆ ಅಂತ ಅನ್ಕೊಬೇಡಿ, ಏನೂ ಆಗಿರಲ್ಲ ಅದು. ಓಕೆನಾ. ಇವಾಗ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯಿತು. ಇವಾಗ ನನಗೆ poetry.locker ಬಗ್ಗೆ ತಿಳ್ಕೊಬೇಕು. ಏನಾಗುತ್ತೆ ಅಂದರೆ ನೋಡಿ ಮುಂಚೆ ಏನು ಇಶ್ಯೂ ಇತ್ತು, requirement.txt ನೀವು ಆ್ಯಡ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೇ ಏನೋ ಒಂದು ಎಡಿಟ್ ಮಾಡಿಬಿಟ್ರಿ ಅಂತ ಅಂದರೆ ಅಲ್ಲೇನಾಯಿತು, ನೀವು ಫ್ರೆಂಡಿಗೆ ಮಿಸ್ಟೇಕ್ ಆಗಿಬಿಡುತ್ತೆ, ಅವನು ಕರೆಕ್ಟಾಗಿ ರನ್ ಮಾಡೋಕ್ಕಾಗಲ್ಲ ಪ್ರಾಜೆಕ್ಟು ನೀವು ರನ್ ಮಾಡಿರೋ ಥರ ಅಲ್ವಾ. ಹೆಸರೇ ಹೇಳ್ದಂಗೆ ಇದು ಲಾಕ್ ಮಾಡಿಬಿಡುತ್ತೆ. ಲಾಕ್ ಮಾಡೋದ್ರೆ ಡಿಪೆಂಡೆನ್ಸಿ ಚೇಂಜ್ ಆಗೋಲ್ಲ. ನಾವು ಪೊಯೆಟ್ರಿ ಇನ್ಸ್ಟಾಲ್ ಮತ್ತೆ ಹೊಡೆದೆ ಅಂತ ಅಂದ್ಕೊಳ್ಳಿ ಆಯಿತಾ. ಇವಾಗ ಇನ್ಸ್ಟಾಲ್ ಆದರೆ ಏನಾಗುತ್ತೆ, ಇವಾಗ ಪೊಯೆಟ್ರಿ ಇನ್ಸ್ಟಾಲ್ ಆಗಿದೆ ನೋಡಿ ಲಾಕರ್ ಫೈಲಿಗೆ ಹೋಗುತ್ತೆ, ಫಸ್ಟ್ ಚೆಕ್ ಮಾಡುತ್ತೆ ಎಲ್ಲ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆಯಲ್ಲ, ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಓಕೆನಾ. ಹಂಗಾಗಿ ನೀವು ಇದೇ ಮತ್ತೆ ಹೋಗಲ್ಲ, ಇಲ್ಲಿಗೆ ಹೋಗುತ್ತದು ಆಯಿತಾ. ಇದು ಆಮೇಲೆ ಏನೋ ಲೈಬ್ರರಿ ಆ್ಯಡ್ ಮಾಡಿದೆ ಅಂದರೆ ಏನಾರ ಆಮೇಲೆ ಚೆಕ್ ಮಾಡಿ ಇದನ್ನು ಇಲ್ಲಿಗೆ ಲಾಕರ್ ಫೈಲ್ನ ಅಪ್ಡೇಟ್ ಮಾಡುತ್ತೆ. ಹಾಗಾಗಿ ಇದು ಲಾಕ್ ಆಗುತ್ತೆ. ಇದು ನೀವು ಫ್ರೆಂಡಿಗೆ ಕಳಿಸಿದಾಗಲೂ ಕೂಡ ಪ್ರಾಪರಾಗಿ ಚೆಕ್ ಮಾಡುತ್ತೆ ನಿಮ್ಮದು ಡಿಪೆಂಡೆನ್ಸಿ ಕರೆಕ್ಟಾಗಿ ಲಾಕರ್ ಫೈಲ್ ಪ್ರಕಾರ ಇದೆಯಾ ಇಲ್ಲ ಅಂತ. ಹಾಗಾಗಿ ಇದು ಡಬಲ್ ಸೆಕ್ಯೂರಿಟಿ ಆಗೋಯ್ತು ಆಯಿತಾ. ಇವಾಗ ಪೊಯೆಟ್ರಿ ನಾವು ಇದಕ್ಕೆ ಮೇಜರಾಗಿ ಯೂಸ್ ಮಾಡೋದು. ಇವಾಗ ಒಂದು ಸತಿ ಇನ್ಸ್ಟಾಲ್ ಅಂತ ಹೊಡೆದ್ರೆ ಇನ್ಸ್ಟಾಲ್ ಆಗಿ ಅದು ಎನ್ವಿರಾನ್ಮೆಂಟು ಕ್ರಿಯೇಟ್ ಮಾಡಿ ನೀವು ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟು ಕೂಡ ಮಾಡ್ಕೊಂಬಿಡ್ಬೋದು. ಮೋಸ್ಟ್ ಪ್ರಾಬ್ಲಿ ಇವಾಗ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಒಂದು ಡಿಫ್ರೆನ್ಸ್ಗಳು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಅವಾಗ ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಇದ್ದಾವೆ ರಿಕ್ವೈರ್ಮೆಂಟಲ್ಲಿ ಮತ್ತು TOML ಅಲ್ಲಿ ಮತ್ತು ಪೊಯೆಟ್ರಿಯಲ್ಲಿ ಇವಾಗ ಗೊತ್ತಾಗುತ್ತೆ. ಆಮೇಲೆ ಒಂದು ಒಳ್ಳೆ ಮಾಸ್ಟರ್ ಹತ್ರ ಹೋಗೋಣ, UV ಹತ್ರ. ಓಕೆನಾ. ನೋಡಿ ಇವಾಗ ಫೀಚರ್ಸ್ ಏನೇನಿದ್ದಾವೆ ಅದು requirement.txt .TOML ಪೊಯೆಟ್ರಿ ಇರುವ ತಿಳ್ಕೊಣ. ನೋಡಪ್ಪ ಲಿಸ್ಟ್ ಆಫ್ ಡಿಪೆಂಡೆನ್ಸಿ ಹಾಕಬೇಕಾ, ಹೌದು ಇಲ್ಲೂ ಹಾಕ್ಬೇಕು, ನೀನು ಇಲ್ಲೂ ಹಾಕಬೇಕು, ಡಿಪೆಂಡೆನ್ಸಿ ಇರಲೇಬೇಕು, ನಾವು ಅಲ್ಲಿ ನೋಡ್ಬಿಟ್ಟಿದ್ದೀವಿ. ಇಲ್ಲಿ ಇವಾಗ ಪಿನ್ ಎಕ್ಸಾಕ್ಟ್ ವರ್ಷನ್ ಅಂದರೆ ವರ್ಷನ್ ನಂಬರ್ ಕೊಡ್ಬೋದಾ ನಾನು, ಹೌದು ಮ್ಯಾನ್ಯುವಲಿ ಕೊಡಬೇಕು, ಪಿಪ್ ಫ್ರೀಸ್ ಮಾಡಿ ಕೊಡಬೇಕು, ಇಲ್ಲಿ ಮ್ಯಾನ್ಯುವಲಿ ಕೊಡಬೇಕು. ಇದು ಆಟೋಮೆಟಿಕ್ಕಾಗಿ poetry.locker ಇಂದ ಅದು ಆಟೋಮೆಟಿಕ್ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ. ಅಡ್ವಾಂಟೇಜ್ ಇಲ್ಲ ಆಯಿತು. ಕ್ರಿಯೇಟ್ ವರ್ಚುವಲ್ ಎನ್ವೈರನ್ಮೆಂಟ್ ನೋ, ಕ್ರಿಯೇಟ್ ಮಾಡಲ್ಲ. ಇದು ಬಿಲ್ಟ್ ಇನ್ ಆಟೋಮೆಟಿಕ್ ವರ್ಚುವಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಡಿಫ್ರೆನ್ಸ್ ಗೊತ್ತಾಯಿತು. ಇನ್ಸ್ಟಾಲ್ ಪ್ಯಾಕೇಜಸ್ ನೋಡಿ ಇನ್ಸ್ಟಾಲ್ ಮಾಡೋದ್ರೆ ಪಿಪ್ ಇನ್ಸ್ಟಾಲ್ -r ಅಂತ ನಿಮ್ಮ ಫ್ರೆಂಡ್ ಹೊಡಿಬೇಕು. ಈ ಪ್ಯಾಕೇಜ್ನ ಅವ್ನು ಇನ್ಸ್ಟಾಲ್ ಮಾಡಬೇಕಂತ ಇಲ್ಲಿ ನೋಡಿ ಪಿಪ್ ಇನ್ಸ್ಟಾಲ್ ಡಾಟ್ ಅಂತ ಹೊಡಿಬೇಕು. ಯಾಕೆ ನಾನು .tml ಹಂಗೆ ತಾನೇ ಮಾಡಿ ತೋರಿಸಿದ್ದು ನಿಮಗೆ. ಪೊಯೆಟ್ರಿ ಇನ್ಸ್ಟಾಲ್ ಅಂತ ಹೊಡೆದ್ರೆ ಅವಾಗ ಒಂದು ಕಮಾಂಡು ಇವೆಲ್ಲ ಮಾಡಿಬಿಡುತ್ತೆ, ಏನು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ, ಇನ್ಸ್ಟಾಲ್ ಮಾಡುತ್ತೆ, ಲಾಕರ್ ಫೈಲ್ ಕೂಡ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಆ್ಯಡ್ ನ್ಯೂ ಪ್ಯಾಕೇಜಸ್ ನೀನು ಆ್ಯಡ್ ಮಾಡೋಕೆ ಏನು ಕಮಾಂಡ್ ಹೊಡಿಬೇಕು, ಇವಾಗ ನೀನು ಪಿಪ್ ಇನ್ಸ್ಟಾಲ್ ಹೊಡಬೇಕು ಪ್ಲಸ್ ಮ್ಯಾನ್ಯುವಲ್ ಎಡಿಟ್ ಮಾಡಬೇಕಾಗುತ್ತೆ. ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್, ಪಿಪ್ ಇನ್ಸ್ಟಾಲ್ ಓಪನ್ AI ಆ ಥರ ಹೊಡಿಬೇಕು ತಾನೇ ಇಲ್ಲಿ. ಇದು ನೋಡಿ ಪಿಪ್ ಇನ್ಸ್ಟಾಲ್ ಹೊಡೆದಾದ್ಮೇಲೆ ಮ್ಯಾನ್ಯುವಲಿ ಹೋಗಿ ಎಡಿಟ್ ಮಾಡಬೇಕು, ನೀವು ಫ್ರೀಸ್ ಮಾಡಿ ಮತ್ತೆ ಆ್ಯಡ್ ಮಾಡ್ತಾ ಇರಬೇಕು requirement.txt ಅಲ್ಲಿ. ಇದು ಅಷ್ಟೇ .toml ಅಲ್ಲಿ ಕೂಡ ನೀವು ಮ್ಯಾನ್ಯುವಲಿನೇ ಬರೀಬೇಕು. ನಿಂಗೆ ಪೊಯೆಟ್ರಿ ಇಲ್ಲ ಇನ್ನು, ಇದು ಹಿಂದಿನ ಸ್ಟೆಪ್ಪು. ಇಲ್ಲಿ 3 ಸ್ಟೆಪ್ ಇದೆ, requirement.txt .toml ಆಮೇಲೆ ಬಂದಿದ್ದು ಪೊಯೆಟ್ರಿ ಆಟೋಮೇಟ್ ಮಾಡೋಕ್ಕೆ. ಇವಾಗ ಇದು ಹೇಳ್ತಾ ಇರೋದು ಸೆಕೆಂಡ್ ಸ್ಟೆಪ್ಪು. ಇಲ್ಲಿ ನೋಡಿ ಇಲ್ಲೂ ಕೂಡ ನೀವು ಪಿಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಮ್ಯಾನ್ಯುವಲಿ ಹೋಗಿ ಫೈಲಲ್ಲಿ ಹೋಗಿ ಎಡಿಟ್ ಮಾಡಬೇಕಿಲ್ಲ ಹೋಗಿ. ಓಕೆನಾ. ಬಟ್ ಆದರೆ ಪೊಯೆಟ್ರಿ ನಮಗೆ ಆಟೋಮೆಟಿಕ್ಕಾಗಿ ಮಾಡಿಕೊಟ್ಬಿಡುತ್ತೆ. ಹೆಂಗೆ ನೀವು ಲೈಬ್ರರಿ ಆ್ಯಡ್ ಮಾಡೋದು ಹೆಂಗೆ, ಪೊಯೆಟ್ರಿ ಆ್ಯಡ್ ರಿಕ್ವೆಸ್ಟ್ ಅಂತ ಹೊಡೆದ್ರೆ ಆಟೋಮೆಟಿಕ್ ಆ್ಯಡ್ ಆಗುತ್ತೆ, ಬೇರೆ ಎಲ್ಲ ಕೆಲಸ ಆಟೋಮೆಟಿಕ್ಕಾಗಿ ಮಾಡ್ಕೊಂಡ್ಬಿಡುತ್ತೆ. ಪೊಯೆಟ್ರಿ ಆ್ಯಡ್ ಅಂತ ಹೊಡಿಬೇಕು, ಪಿಪ್ ಇನ್ಸ್ಟಾಲ್ ಆದರೆ ಪೊಯೆಟ್ರಿ ಆ್ಯಡ್. ಓಕೆನಾ. ಇವಾಗ ನೋಡಿ ರಿಮೂವಿಂಗ್ ದ ಪ್ಯಾಕೇಜ್, ಮ್ಯಾನ್ಯುವಲಿ ಡಿಲೀಟ್ ಮಾಡಬೇಕು ನೀವು ಹೋಗಿ request.tml ಅಲ್ಲಿ ಕ್ಲಿಯರಾಗಿ ಮಾಡಬೇಕು, ಮ್ಯಾನ್ಯುವಲಿ ಡಿಲೀಟ್ ಮಾಡಬೇಕು ಇಲ್ಲೂ ಕೂಡ .toml. ಬಟ್ ಆದರೆ ಪೊಯೆಟ್ರಿ ರಿಮೂವ್ ರಿಕ್ವೆಸ್ಟ್ ಅಂತ ಹೊಡೆದ್ರೆ ಆಟೋಮೆಟಿಕ್ ಆ ಫೈಲೆಲ್ಲ ಅದೇ ಹ್ಯಾಂಡ್ಲ್ ಮಾಡ್ಕೊಳುತ್ತೆ. ಓಕೆನಾ. ಲಾಕರ್ ಫೈಲ್ ಕ್ರಿಯೇಟ್ ಆಗುತ್ತೆ, ಯಾವುದಕ್ಕೂ ಕ್ರಿಯೇಟ್ ಆಗಲ್ಲ. poetry.locker ಕ್ರಿಯೇಟ್ ಆಗುತ್ತೆ. ಇದು ತುಂಬ ಸೆಕ್ಯೂರ್ ಆಗಿರುತ್ತೆ. ಎನ್ವಿರಾನ್ಮೆಂಟ್ ತಲೆ ಬಿಸಿ ಇಲ್ದೇ ನಿಮ್ಮ ಫ್ರೆಂಡು ಕೂಡ ಇನ್ಸ್ಟಾಲ್ ಮಾಡ್ಬೋದು. ಸೇಮ್ ಪ್ರಾಜೆಕ್ಟ್ ಹೆಂಗೆ ರನ್ ಆಗುತ್ತೆ ಅಲ್ಲೂ ಹಂಗೆ ರನ್ ಆಗುತ್ತೆ ಅವನ ಹತ್ರನೂ. ಡಿಪೆಂಡೆನ್ಸಿ ಕಾನ್ಫ್ಲಿಕ್ಟ್ಸ್ ಡಿಟೆಕ್ಷನ್ ಹೆಂಗಾಗುತ್ತೆ ಅಂದರೆ ನೋ ಎಸ್ ರಿಸಾಲ್ವ್ ಆಟೋಮೆಟಿಕಲಿ. ಡಿಪೆಂಡೆನ್ಸಿ ಕಾನ್ಫ್ಲಿಕ್ಟ್ ಬಂತು ಅಂದರೆ ಆಟೋಮೆಟಿಕ್ ಕ್ಲಿಯರ್ ಕೂಡ ಆಗುತ್ತೆ ಪೊಯೆಟ್ರಿ. ಇದು ಕೂಡ ಅಡ್ವಾಂಟೇಜ್.
ಪೊಯೆಟ್ರಿ ಮೆಟಾ ಡೇಟಾ ಮೀನ್ಸ್ ಈ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ನು ಒಂದು ಪ್ರಾಪರ್ ಸ್ಟ್ರಕ್ಚರ್ ಅವೆಲ್ಲ ಇದೆಯೇನಪ್ಪ ಅಂದರೆ ನೋ. ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಎಲ್ ಏನಿತ್ತು, ಬರೀ ಲೈಬ್ರರಿ ಇತ್ತು. ಇದರೊಳಗೆ .TOM ಅಲ್ಲಿ ಹೌದು ಪ್ರಾಜೆಕ್ಟ್ ಹೆಸರು ತೊಗೊಂಡಿದ್ವಿ, ನಾನು ಆಥರ್ ತೊಗೊಂಡಿದ್ವಿ, ಲೈಸೆನ್ಸ್ ಇದೆಯಾ ಅವೆಲ್ಲ ತೊಗೊಂಡಿದ್ವಿ ಅಲ್ವಾ ಇನ್ಫಾರ್ಮೇಷನು. ಪೊಯೆಟ್ರಲ್ಲೂ ಕೂಡ ಅದಿದೆ. ಗೊತ್ತಾಯ್ತಾ ಕ್ಲಿಯರ್ ಡಿಫ್ರೆನ್ಸು? ಇದು ರಿಕ್ವೈರ್ಮೆಂಟ್ ಡಾಟ್ .txt ಏನು ಮಾಡ್ತಿತ್ತು, ನಮಗೆ .TOM ಸ್ವಲ್ಪ ಒಂದು ಲೆವೆಲ್ ಹಂತಕ್ಕೆ ಹೋಯ್ತು. ಇದು ಅಫಿಷಿಯಲಿ ಲೈಬ್ರರಿಲಿ ಪ್ರೂವನ್ ಮಾಡಿರುವಂಥ ಸ್ಟ್ರಕ್ಚರ್ ಇದು. ಇದೇ ಥರ ಮಾಡಿದ್ರೆ ನಿಮ್ಮ ಪ್ಯಾಕೇಜಸ್ ಕೂಡ ನೀವು ಡಿಪ್ಲಾಯ್ ಮಾಡಿ ಪಿಪ್ ಇನ್ಸ್ಟಾಲ್ ಅಂತ ನಿಮ್ಮ ಪ್ಯಾಕೇಜಸ್ ಕೂಡ ನೋಡಿಬೋದು. ಪೊಯೆಟ್ರಿ ಇದನ್ನೆಲ್ಲ ಆಟೋಮೇಟ್ ಮಾಡಿ ನಮಗೆಲ್ಲ ಈಸಿ ಮಾಡಿಕೊಟ್ಬಿಡ್ತು. ಇಷ್ಟು ಗೊತ್ತಾಯ್ತಾ? ನೋಡಿ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೇಳಿದ್ದೀನಿ ಹೆಂಗೆ ಸೆಟಪ್ ಮಾಡೋದು. ಸೆಟಪ್ ಮಾಡ್ಬೇಕಾರೆ ನೋಡಿ ರಿಕ್ವೈರ್ಮೆಂಟ್ ಡಾಟ್ .txt ಏನು ಮಾಡ್ತಿದ್ವಿ, ಇವೆಲ್ಲ ರೀಕಾಲ್ ಮಾಡ್ತಾ ಇರೋದು ನಾವು. ನೋಡಿ Python 3 -m ಹಿಂಗೆ ಹೊಡಿತಾ ಇದ್ವಿ. ಆಮೇಲೆ ಆಕ್ಟಿವೇಟ್ ಮಾಡ್ತಿದ್ವಿ. ಇದು ವಿಂಡೋಸಿಗೆ ಬೇರೆ ಕಮೆಂಟ್ ನಿಮಗೆ ನೋಟ್ಸಲ್ಲಿ ಕೊಟ್ಟಿದ್ದೀವಿ, ತಲೆ ಕೆಡಿಸ್ಕೋಬೇಡಿ ಅಲ್ವಾ. ನೋಡಿ ಪಿಪ್ ಇನ್ಸ್ಟಾಲ್ ರಿಕ್ವೈರ್ಮೆಂಟ್ ಓಪನ್ ಅಂತ ಹೊಡಿತಿದ್ವಿ, ಫ್ರೀಸ್ ಮಾಡ್ತಿದ್ವಿ, ಮತ್ತೆ ರೀಇನ್ಸ್ಟಾಲ್ ಮಾಡಬೇಕು ನಿಮ್ಮ ಫ್ರೆಂಡ್ ಇದೇ ಪ್ರಾಜೆಕ್ಟ್ ಇನ್ಸ್ಟಾಲ್ ಮಾಡ್ದೆ ಅಂದರೆ. ಓಕೆ, ಇವಾಗ ನೋಡಿ 5 ಸ್ಟೆಪ್ ಆಗ್ತಿತ್ತು, ಇವಾಗ ಇದು 4 ಸ್ಟೆಪ್ಪಿಗೆ ಬಂತು. ಏನಾಯಿತು, ಇನ್ಸ್ಟಾಲ್ ಮಾಡಿದ್ವಿ, ಆಕ್ಟಿವೇಟ್ ಮಾಡಿದ್ವಿ, ಎಡಿಟ್ ನೀವೇ ಕೈಯಲ್ಲಿ ಮಾಡಬೇಕು. ಆಮೇಲೆ ಪಿಪ್ ಇನ್ಸ್ಟಾಲ್ ಡಾಟ್ ಅಂತ ಹೊಡೆದ್ರೆ ಮುಗಿದ ಕತೆ. ಆಮೇಲೆ ಪೊಯೆಟ್ರಿ ಬಂದು 2 ಸ್ಟೆಪ್ಪಲ್ಲಿ ಖತಮ್. ಏನು ಪೊಯೆಟ್ರಿ ಆ್ಯಡ್ ರಿಕ್ವೆಸ್ಟ್ ಓಪನ್ ಆಗಿ ಒಂದೇ ಹಿಂಗೆ ಹೊಡೆದ್ಬಿಟ್ರೆ 3 ಆ್ಯಡ್ ಮಾಡ್ಕೊಂಡ್ಬಿಡತ್ತೆ. ಪೊಯೆಟ್ರಿ ಇನ್ಸ್ಟಾಲ್ ಹೊಡೆದ್ರೆ ಎಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಡಿಪೆಂಡೆನ್ಸಿ ಏನೇ ಇಶ್ಯೂ ಇದ್ರೂ ಎಲ್ಲ ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡ್ಕೊಂಡು ನಿಮಗೆ ಕರೆಕ್ಟಾಗಿ ಕೊಟ್ಬಿಡುತ್ತೆ, ಲೈಕ್ ಮ್ಯಾನೇಜರ್ ಥರ. ಓಕೆನಾ? ಪೊಯೆಟ್ರಿ ರಿಪ್ಲೇಸ್ ಮಾಡಿದ್ದು ಏನೇ ಇದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕೆಳಗೆ ಹೇಳ್ತಾ ಇದ್ದೀನಿ ಏನಂತ ಹೇಳ್ತಾ ಇದ್ದೀನಿ, ಒಂದು ಸ್ಟೇಟ್ಮೆಂಟು ನೋಡ್ಕೊಂಬಿಡಿ. ರಿಕ್ವೈರ್ಮೆಂಟ್ಸ್ ಡಾಟ್ .txt ಈಸ್ ಎ ಶಾಪಿಂಗ್ ಲಿಸ್ಟ್ ಯು ರಿಟರ್ನ್ ಬೈ ಹ್ಯಾಂಡ್. ಓಕೆನಾ? ಇವಾಗ .TOM ಅಂದ್ರೇನು, ಸ್ಮಾರ್ಟರ್ ಲಿಸ್ಟ್ ವಿತ್ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ನು ಕೂಡ ಮೆಟಾ ಡೇಟಾ ಎಲ್ಲ ಇರುತ್ತೆ. ಯಾಕೆ ಯಾರು ಪ್ರಾಜೆಕ್ಟ್ ಬರೆದಿರೋ ವರ್ಷನ್ ಏನು ಎಲ್ಲ ಇರುತ್ತೆ. ಇದೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಲ್ವೇನಪ್ಪ. ಇದು ಪೈಥಾನ್ ಅವ್ರು ಮಾಡಿರೋದು, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಪೊಯೆಟ್ರಿ ಕೂಡ ಇದನ್ನೇ ರೀಡ್ ಮಾಡೋದು .TOM. ಓಕೆನಾ? ಪೊಯೆಟ್ರಿ ಈಸ್ ಎ ಮ್ಯಾನೇಜರ್ ದಟ್ ರೈಟ್ಸ್ ದ ಲಿಸ್ಟ್, ಶಾಪ್ಸ್ ಆ್ಯಂಡ್ ಆರ್ಗನೈಸ್ ಎವ್ರಿಥಿಂಗ್ ಫಾರ್ ಯು. ಅರ್ಥ ಆಯ್ತಾ? ಬಟ್ ನಮಗೆ ಪೊಯೆಟ್ರಿ ಇದ್ದಾಗ ಮತ್ತೆ ಯಾಕಪ್ಪ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನೀನು ಯು ವಿ ಅಂತ ಹೇಳ್ತಾ ಇದೆಯಾ ಅಂತ ನೀವು ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಬನ್ನಿ ಅದನ್ನು ಮುಂದೆ ತಿಳ್ಕೊಳ್ಳೋಣ. ವಿ ಹೋಗಿದ ಮುಂಚೆ ವಿನ ಇನ್ಸ್ಟಾಲ್ ಮಾಡ್ಕೊಂಬಿಡೋಣ, ಆವಾಗಲೇ ಅದ್ರ ಮೀನಿಂಗ್ ಗೊತ್ತಾಗೋದು. ಇದು ತುಂಬ ಕ್ರೂಷಿಯಲ್ ಪಾಯಿಂಟು. ನಿಮಗೆ ಇದನ್ನು ಯಾರು ಈ ಥರ ಡಿಫ್ರೆನ್ಸ್ ಹೇಳ್ಕೊಡಲ್ಲ, ಗೊತ್ತಾಯ್ತಾ? ಅದನ್ನು ಕರೆಕ್ಟಾಗಿ ಕಾನ್ಷಿಯಸ್ಸಾಗಿ ಕೇಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಾನ್ಸೆಪ್ಟು. ನಾವು ಇವಾಗ ಕರೆಂಟ್ಲಿ ವಿನೇ ಯೂಸ್ ಮಾಡ್ತಾ ಇರೋದು ನಮ್ಮ ಅಪ್ಲಿಕೇಶನಲ್ಲಿ. ನಾವು ಯಾಕೆ ಯೂಸ್ ಮಾಡ್ತಿದ್ದೀವಿ, ಏನು ಅಷ್ಟೊಂದು ಅಡ್ವಾಂಟೇಜ್ ಇದೆ ಅದರಲ್ಲಿ. ಎಲ್ಲ ಅಡ್ವಾಂಟೇಜು ಪೊಯೆಟ್ರಿನೇ ಕವರ್ ಮಾಡಿಬಿಟ್ಟಿದೆಯಲ್ಲ, ವಿಯಲ್ಲಿ ಏನಂತ ಅಡ್ವಾಂಟೇಜ್ ಇದೆ ಅನ್ನೋದು ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಲ್ ಮಾಡೋಕೆ ಅಫಿಷಿಯಲ್ ಡಾಕ್ಯುಮೆಂಟಿಗೆ ಹೋಗಿ ನಾನು ಕ್ಲಿಕ್ ಮಾಡಿ ನಿಮಗೆ ಲಿಂಕ್ ಓಪನ್ ಆಗುತ್ತೆ ಟಕ್ ಅಂತ. ಓಕೆನಾ? ನೀವು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅಫಿಷಿಯಲ್ ಡಾಕ್ಯುಮೆಂಟೇಷನ್ಗೆ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿ ಏನೇನು ಇನ್ಸ್ಟಾಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಕೂಡ ನಾನು ನೋಟ್ಸಲ್ಲಿ ಹಾಕಿದ್ದೀನಿ. ಇದ್ರ ಪ್ರಕಾರ ನೀವು ಇನ್ಸ್ಟಾಲ್ ಮಾಡಿ ನೀವು ಓದಿದ್ರೆ ಅರ್ಥ ಕೊಡುತ್ತೆ. ಇದನ್ನು ನಾವು ನಿಮಗೆ ಹೇಳೋದು ಬೇಕಾಗಿಲ್ಲ. ನೀವು ಬೇಕು ಅಂದರೆ ಹೇಳಿ, ಅದಕ್ಕೂ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ಇದನ್ನು ನೋಡಿ ನೀವು ಕಮೆಂಟ್ನ ನೀವು ಇನ್ಸ್ಟಾಲ್ ಮಾಡ್ಬೋದು ನಾರ್ಮಲಿ. ಓಕೆನಾ? ಇಲ್ಲೂ ಕೂಡ ಕೊಟ್ಟಿದ್ದೀನಿ, ಎಷ್ಟು ಸ್ಟ್ಯಾಂಡರ್ಡ್ ವೇ ಇದೆ ಆಯಿತಾ. ಇಲ್ಲಿ ಈಸಿಯಾಗಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇದನ್ನು ತೊಗೊಳ್ಳಿ, ರನ್ ಮಾಡಿ. ಓಕೆನಾ? ನಿಮಗೆ ಇದು ವಿ ಇನ್ಸ್ಟಾಲ್ ಆಗುತ್ತೆ. ನಾನು ಇವಾಗ ಪಿಪ್-ಎಕ್ಸ್ ಯೂಸ್ ಮಾಡಿ ವಿನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಅದನ್ನು ಆಲ್ರೆಡಿ ನಾನು ಇನ್ಸ್ಟಾಲ್ ಕೂಡ ಮಾಡಿಬಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ವಿನ ನಾನು ವರ್ಷನ್ ಚೆಕ್ ಮಾಡಿದ್ರೆ ಇಲ್ಲಿ ವರ್ಷನ್ ಹೇಳ್ತಾ ಇದ್ದೀನಿ, ಅಂದರೆ ವಿ ನನ್ನ ಹತ್ರ ಇದೆ ಅಂತ ಅರ್ಥ. ಇವಾಗ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ನಮ್ಗೆ ಗೊತ್ತಾನೆ poetry.locker ಪೊಯೆಟ್ರಿಗೆ ಡಿಲೀಟ್ ಮಾಡಿಬಿಡ್ತೀನಿ. ಇದನ್ನು ಡಿಲೀಟ್ ಮಾಡಿದೆ. ಇವಾಗ ವಿನೂ ತೆಗ್ಬಿಡ್ತೀನಿ, ಇದ್ರದ್ದು ವಿ ಬೇಡ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ವಿ. ಅದಕ್ಕೆ ವಿಗೆ ಬೇರೆ ಕಮಾಂಡ್ ಇದೆ, ವಿ ಸಿಂಕ್. ಇವೆಲ್ಲ ಕಮಾಂಡ್ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ನಾನು ಅಂತ ಹೇಳಿದ್ರೆ, ನೀವು ಯೂಸ್ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ಆರಾಮಾಗಿ ಟೇಬಲ್ನೂ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇವಾಗಿನ್ನ ಕರೆಕ್ಟ್ ಡಿಫ್ರೆನ್ಸಿಯೇಷನ್ ತೋರಿಸ್ತೀನಿ. ನಿಮಗೆ ಎಲ್ಲ 4ಕ್ಕೂ ಡಿಫ್ರೆನ್ಸಿಯೇಷನ್ ತೋರಿಸಿ ಯಾವ್ದು ಬೆಟರು, ಯಾಕೆ ಇದು ಬೆಟರ್ ಅದನ್ನು ನಿಮಗೆ ಹೇಳ್ತೀನಿ. ಓಕೆನಾ? ಅಲ್ಲಿ ಕಮಾಂಡ್ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡ್ರೆ ಸಾಕು. ನೀವು ಕಮಾಂಡ್ ಆರಾಮಾಗಿ ನೀವು ನೋಡ್ಬೋದು. ಓಕೆನಾ? ಇಲ್ಲೇನು ಹೇಳ್ತಾ ಇದೆ, ಇಲ್ಲೇನೋ ಎರರ್ ಹೇಳ್ತಾ ಇದೆ. ಏನು ಎರರು? ಈ ಥರ ಬಂದಾಗ ಎರರ್ ಬಂದ ತಕ್ಷಣ ತಲೆ ಕೆಡಿಸ್ಕೋಬೇಡಿ, ಇದನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಆಲ್ರೆಡಿ ಪೊಯೆಟ್ರಿಯಲ್ಲಿ ಸಮಥಿಂಗ್ ಏನೋ ಇದೆ, ಅದಕ್ಕೆ ಇದು ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಅದನ್ನು ಚೆಕ್ ಮಾಡೋಣ ಏನಂತ. ನಿಮಗೆ ಈ ಥರ ಎರರ್ ಬಂದಾಗ ನೀವು ಇದನ್ನು ಡಿಲೀಟ್ ಮಾಡಿ, ಯಾಕಂದರೆ ಇದು ಪ್ಯಾಕೇಜ್ ಅಂತ ಅಂದ್ಕೊಂಬಿಡೋದೆ. ಇಲ್ಲಪ್ಪ ಬರೀ ಪ್ರಾಜೆಕ್ಟ್ ಇದು, ಜಸ್ಟ್ ನೀವು ರನ್ ಮಾಡಿ ಸಾಕು, ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು. ಇವಾಗ ನೀವು ಆಮೇಲೆ ಈ ಕಮೆಂಟ್ ಹೊಡಿಬೇಕು, ನೋ ಇನ್ಸ್ಟಾಲ್ ಪ್ರಾಜೆಕ್ಟ್ ಅಂತ ಹೊಡಿಬೇಕು. ಈಗ ಕಮೆಂಟ್ ಹೊಡೆದ ತಕ್ಷಣ ಸಿಂಕ್ ಆಗುತ್ತೆ ಆಯಿತಾ. ಇದು ಸಿಂಕ್ ಆದ ತಕ್ಷಣ ನೋಡಿ ಎಲ್ಲ ಟಕ್ ಅಂತ ಇನ್ಸ್ಟಾಲ್ ಆಯಿತು. ಓಕೆನಾ? ಇವಾಗ ನೋಡಿ ಅವಾಗ ಎಷ್ಟು ಸ್ಪೀಡ್ ತೊಗೊಂತು, ಇಲ್ಲಿ ಎಷ್ಟು ಸ್ಪೀಡಲ್ಲಿ ಬಂದಿದೆ ಇದು. ನಾವು ಒತ್ತದ ತಕ್ಷಣ ಕಣ್ಣು ಮುಚ್ಚೋ ಬಿಡೋದ್ರಲ್ಲಿ ಎಲ್ಲ ಇನ್ಸ್ಟಾಲ್ ಆಗಿಬಿಟ್ಟಿದೆ. ಇದು ನೋಡಿ ಎಲ್ಲ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆ ಅಲ್ವಾ. ಇಲ್ಲಿ ವಿ ಲಾಕರ್ ಕೂಡ ಬಂದಿದೆ, ಎಲ್ಲ ಪ್ಯಾಕೇಜು ಟಕ್ ಅಂತ ಇನ್ಸ್ಟಾಲ್ ಆಗಿದೆ. ಎಷ್ಟೋ ಪ್ಯಾಕೇಜನ್ನು ಸೆಕೆಂಡ್ಸಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ, ಅಷ್ಟು ಫಾಸ್ಟ್ ಇದು ವಿ. ಈ ಫಾಸ್ಟ್ ನನಗೆ ಬೇಕಾಗಿಲ್ಲ, ಪೊಯೆಟ್ರಿನೇ ಯೂಸ್ ಮಾಡ್ತೀನಿ. ಆಯ್ತಪ್ಪ, ನೀವು ಪೊಯೆಟ್ರಿನೇ ಯೂಸ್ ಮಾಡೋ, ಅದಕ್ಕೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಿಮ್ಮ ರಿಯಲ್ ಪ್ರಾಜೆಕ್ಟಿಗೆ ತುಂಬ ಲೈಬ್ರರೀಸ್ಗಳನ್ನು ಇನ್ಸ್ಟಾಲ್ ಮಾಡಿರ್ತೀವಿ, ತುಂಬ ಲೈಬ್ರರೀಸ್ ಟೈಮ್ ಕನ್ಸ್ಯೂಮಿಂಗ್ ಕೂಡ ಇರುತ್ತೆ. ಆವಾಗ ನಾವು ಡಿಪ್ಲಾಯ್ಮೆಂಟ್ ಮಾಡಬೇಕು. ಡಿಪ್ಲಾಯ್ಮೆಂಟ್ ಸ್ಟೇಜಲ್ಲಿ ಇವೆಲ್ಲ ತುಂಬ ಹೆಡ್ಡೇಕ್ ಆಗ್ತವೆ. ಅದಕ್ಕೋಸ್ಕರ ನಾವು ಸ್ಪೀಡು ಸಖತ್ ಇಂಪಾರ್ಟೆಂಟು. ಇದು ರಸ್ಟಲ್ಲಿ ಬರ್ದಿರೋದು, ರಸ್ಟ್ ಸಖತ್ತು ಫಾಸ್ಟ್ ಇದೆ. ರಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರ್ದಿರೋದು ಇದು ಆಯಿತಾ. ವಿನ ಅದು ತುಂಬ ಫಾಸ್ಟ್. ಪೊಯೆಟ್ರಿ ವಿಗೆ 100x ಡಿಫರೆನ್ಸ್ ಇದೆ ಸ್ಪೀಡಲ್ಲಿ. ನೀವು ಅವಾಗಲೇ ನೋಡಿರ್ತಾನೆ, ಅವಾಗ ಎಷ್ಟು ಟೈಮ್ ತೊಗೊತಾ ಇತ್ತು, ಇವಾಗ ಎಷ್ಟು ಟೈಮಲ್ಲಿ ಮುಗೀತು
ಅಲ್ವಾ. ಇದನ್ನ ಡಿಫ್ರೆನ್ಸ್ ಇದರಲ್ಲಿ ಹೇಳಿದ್ದೀನಿ ಟೇಬಲಲ್ಲಿ, ನಿಮಗೆ ಕ್ಲಿಯರ್ ಹೇಳ್ತೀನಿ. ಬಟ್ ಇವಾಗ ಅರ್ಥ ಆಯ್ತಾ ಇದು ಯು ವಿ ಹೆಂಗೆ ಯು ವಿ ಲಾಕರ್ ಅಂತ ಕ್ರಿಯೇಟ್ ಆಗುತ್ತೆ, ಪೊಯೆಟ್ರಿ ಲಾಕರ್ ಥರ ಯು ವಿ ಲಾಕರ್ ಕ್ರಿಯೇಟ್ ಆಗಿಬಿಡುತ್ತೆ ಇವಾಗ. ಓಕೆನಾ, ಅದು ಲಾಕ್ ಮಾಡುತ್ತೆ, ಸೇಮ್ ಬೆನಿಫಿಟ್ಟೇ ಅದು ಕೊಡುತ್ತೆ. ಅದಾದಮೇಲೆ ಆನ್ ಟಾಪ್ ಆಫ್ ಇಟ್ ಡಿಫ್ರೆಂಟ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಹೋಗ್ತವೆ. ನಿಮಗೆ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎನ್ವಿರಾನ್ಮೆಂಟು ಇಲ್ಲಿ ಕ್ರಿಯೇಟ್ ಆಗಿದೆ ಅಲ್ವೇನಪ್ಪ. ಹಂಗಾರೆ ಕ್ಲಿಯರ್ ಆಯ್ತು ಇವಾಗ ಯು ವಿ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನಮ್ಮ ನೋಟ್ಸಲ್ಲಿದೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಆ ಸ್ಟೆಪ್ ಪ್ರಕಾರ ಹೆಂಗೆ ರನ್ ಮಾಡೋದು ಅಂತ ಗೊತ್ತಾಯಿತು. ಇವಾಗ ಡಿಫ್ರೆನ್ಸ್ ನೋಡೋಣ, ಕಮಾಂಡ್ಸ್ಗಳು ಡಿಫ್ರೆಂಟ್ ಏನಿದೆ ನೋಡೋಣ, ಮತ್ತು ಎಷ್ಟು ಸ್ಪೀಡಲ್ಲಿ ಡಿಫ್ರೆನ್ಸ್ ಇದೆ. ಯು ವಿಯಲ್ಲಿ ಇನ್ನೊಂದು ಕೀ ಪಾಯಿಂಟ್ ಇದೆ, ಅದು ನಿಮಗೆಲ್ಲರಿಗೂ ಗೊತ್ತಾಗಲೇಬೇಕು. ಯಾಕಂದರೆ ನೀವು ಆಲ್ರೆಡಿ ನೋಡಿದ್ದೀರಾ, ಇನ್ಸ್ಟಾಲ್ ಮಾಡಿದ್ರೆ ಪಿಪ್ ಎಕ್ಸ್ನ ಇನ್ಸ್ಟಾಲ್ ಮಾಡಬೇಕು. ಬಟ್ ಯು ವಿ ನಮಗೆ ಇನ್ಬಿಲ್ಟ್ CLI ಟೂಲ್ಗಳು ಕೂಡ ಇನ್ಸ್ಟಾಲ್ ಮಾಡೋಕ್ಕೆ ಬರುತ್ತೆ. ಪೈಥಾನ್ ಕೂಡ ಇದನ್ನು ಯೂಸ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಪೈಥಾನ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ನೀವು ಪಿಪ್ ಯೂಸ್ ಮಾಡ್ಕೊಂಡು ಇದ್ರೊಳಗೆ ಯು ವಿ ಯೂಸ್ ಮಾಡ್ಕೊಂಡು ನೀವು ಪೈಥಾನ್ ಬೇರೆ ವರ್ಷನ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಗೊತ್ತಾಯ್ತಾ, ಎಲ್ಲ ಆಲ್ ಇನ್ ಒನ್ ಇದು. ಬನ್ನಿ ನೋಡೋಣ ಅದ್ರ ಬಗ್ಗೆ. requirement.txt ಸುಮಾರಷ್ಟು ಫ್ಲಾಸ್ ಇತ್ತು, ಅದನ್ನು ಕ್ಯೂರ್ ಮಾಡೋಕ್ಕೆ ನಾವು .tyml ಫೈಲ್ನ ಕ್ರಿಯೇಟ್ ಮಾಡಿದ್ವಿ. ಇದ್ರೊಳಗಿನ ಸ್ಮೂತಾಗಿ ಎಲ್ಲ ಕೆಲಸ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ನಾನೇ ಮ್ಯಾನ್ಯುವಲಿ ಫೈಲ್ ಬರೆಯೋಕ್ಕಾಗಲ್ಲ. ಇದು .tyml ಅವಲ್ಲೇ ನಾನು ಬರೆದು ತೋರಿಸ್ಬಿಟ್ಟಿದ್ದೆ, ಬಟ್ ನೀವೇ ಬರೀಬೇಕಾದ ಕೈಯಾರೆ ಇದನ್ನು ಫೈಲ್ನ. ಆಯಿತಾ, ಫಾರ್ಮೆಟ್ ಎಲ್ಲ ತಿಳ್ಕೊಂಡು ಅವನ್ನೆಲ್ಲ ಯಾರು ಬರೀತಾರೆ. ಅದಕ್ಕೆ ಪೊಯೆಟ್ರಿ ಬಂತು, ಆಟೋಮೇಟ್ ಮಾಡ್ತು. ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು, ಆ್ಯಕ್ಟಿವೇಟ್ ಮಾಡೋದು, ಈ ಫೈಲ್ನ ಬರೆಯೋದು, ಅದರಲ್ಲಿ ಡಿಪೆಂಡೆನ್ಸಿ ಆ್ಯಡ್ ಮಾಡೋದು, ಎಲ್ಲದು ಇಂಟ್ರಾಕ್ಷನ್ ಮಾಡಲು CLI ಅಲ್ಲೇ ಆಗ್ಬಿಡ್ತು ತಾನೆ. ಕಮಾಂಡ್ ಎಲ್ಲಿ ಕೊಡಿತೀರಾ ಅಲ್ಲೇ ಎಲ್ಲ ಬರೆದ್ಬಿಟ್ಟಿರ್ತಾನೆ ಇವೆಲ್ಲ ಇನ್ಫಾರ್ಮೇಷನ್ನು, ಅದು ಕ್ರಿಯೇಟ್ ಮಾಡ್ಕೊಟ್ಬಿಡ್ತು ಆಟೋಮೆಟಿಕ್ಕಾಗಿ ಅಲ್ವಾ. ಈ ಪೊಯೆಟ್ರಿ ಆದಮೇಲೆ ನಮಗೆ ಬಂದಿದೆ ಯು ವಿ ಏನು, ಯು ವಿ ಸಖತ್ ಫಾಸ್ಟು, ಯಾಕೆ ರಸ್ಟಲ್ಲಿ ಬರ್ದಿರೋ ಅಂತ ಗೊತ್ತಾಯಿತು. ಆಯಿತಾ, ಪೊಯೆಟ್ರಿ ಕೊಡೋ ಎಲ್ಲ ಬೆನಿಫಿಟ್ ಕೂಡ ಅದು ಕೊಡುತ್ತೆ ಯು ವಿ ಅಂತ ಗೊತ್ತಾಯಿತು. ಅದಾದಮೇಲೆ ಅಡಿಷ್ನಲ್ ಬೆನಿಫಿಟ್ ಕೊಡುತ್ತೆ, ಅದೇನಂತ ನೋಡೋಣ. ಇವಾಗ ನೋಡಿ ಯು ವಿ ಏನು, ಹೌದು ಲಿಸ್ಟ್ ಆಫ್ ಡಿಪೆಂಡೆನ್ಸಿ, ಹೌದು ಇಲ್ಲೂ ಹಾಕ್ಬೇಕು, ಲಿಸ್ಟ್ ಆಫ್ ಡಿಪೆಂಡೆನ್ಸಿ ಇಲ್ಲೂ ಹಾಕಬೇಕಾಗುತ್ತೆ. ನೀವು ಆಲ್ರೆಡಿ ಓದಿದ್ದಾನೆ .tyml ಫೈಲೇ ಎಲ್ಲ ಕನ್ಸ್ಯೂಮ್ ಮಾಡೋದು, ಹಂಗಾರೆ ಡಿಪೆಂಡೆನ್ಸಿ ಹಾಕಬೇಕು. ಆಟೋಮೆಟಿಕ್ ಏನೋ ಯು ವಿ ಲಾಕರ್ ಫೈಲ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಪೊಯೆಟ್ರಿ ಲಾಕರ್ ಫೈಲ್ ಕ್ರಿಯೇಟ್ ಆಗುತ್ತೆ. ನೋಡಿ ಕ್ರಿಯೇಟ್ ವರ್ಚುವಲ್ ಎನ್ವೈರನ್ಮೆಂಟ್, ಹೌದು ಬಿಲ್ಟಿನ್ ಕ್ರಿಯೇಟ್ ಆಗುತ್ತೆ, ಇದು ಬಿಲ್ಟಿನ್ ಕ್ರಿಯೇಟ್ ಆಗುತ್ತೆ. ಲಾಕ್ ಫೈಲು ಹೌದು ಕ್ರಿಯೇಟ್ ಆಗುತ್ತೆ, ಇಲ್ಲೂ ಕ್ರಿಯೇಟ್ ಆಗುತ್ತೆ. ಡಿಪೆಂಡೆನ್ಸಿ ಕಾನ್ಫ್ಲಿಕ್ಟ್ ಡಿಟೆಕ್ಷನ್ ಏನಾಗುತ್ತೆ, ಹೌದು ಡಿಪೆಂಡೆನ್ಸಿ ಕಾನ್ಫ್ಲಿಕ್ಟ್ ಇದೆ, ಇದು ಸಾಲ್ವ್ ಆಗುತ್ತೆ, ಇದು ರಿಸಾಲ್ವ್ ಆಗುತ್ತೆ. ಆಯಿತು, ಡಿಪೆಂಡೆನ್ಸಿ ಡಿಟೆಕ್ಷನ್ ಆಯಿತು. ಪ್ರಾಜೆಕ್ಟ್ ಮೆಟಾ ಡೇಟಾ, ಹೌದು ಇದರಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ. ಯಾಕೆ .tyml ಫೈಲೇ ಯೂಸ್ ಮಾಡೋದು ಇದು ಅಲ್ವಾ. ಇಲ್ಲಿ ನೋಡಿ ಸ್ಪೀಡು, ಇಲ್ಲಿ ನೋಡಿ ಸ್ಲೋ ಸಖತ್ ಸ್ಲೋ, ಅದನ್ನು ನೀವೇ ನೋಡ್ಬಿಟ್ಟಿದ್ದೀರಾ. ಆಯಿತಾ, ಮಾಡ್ರೇಟ್ ಸ್ಪೀಡ್ ಇದು, ಬಟ್ ಇದು ಎಕ್ಸ್ಟ್ರೀಮ್ಲಿ ಫಾಸ್ಟ್. ಬೇರೆ ದೊಡ್ಡ ಡಿಪೆಂಡೆನ್ಸಿನಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕ್ರೇಜಿ ಫಾಸ್ಟ್ ಇದು. ಆಯಿತಾ, ಇನ್ಸ್ಟಾಲ್ ಪೈಥಾನ್ ಇಟ್ ಸೆಲ್ಫ್ ನೋ ಅಂದರೆ ನಾನು ಹೇಳ್ತಾ ಇರೋದು, ನೀವು ಪೈಥಾನ್ನ ನೆಕ್ಸ್ಟ್ ವರ್ಷನ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಪೈಥಾನ್ ಇನ್ಸ್ಟಾಲ್ ಮಾಡಬೇಕಂದ್ರೆ ನೀವು ಯು ವಿನ ಯೂಸ್ ಮಾಡಿ ಪೈಥಾನ್ ಬೇರೆ ವರ್ಷನ್ ಇನ್ಸ್ಟಾಲ್ ಮಾಡ್ಬೋದು. ಈ ಕೆಪಬಿಲಿಟಿನೂ ಕೂಡ ಇದೆ. ಮೀನ್ಸ್ ಯು ವಿನ ಯೂಸ್ ಮಾಡಿ ನೀವು CLI ಟೂಲ್ಸ್ನ ಕೂಡ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ಪೈ ಟೆಸ್ಟ್ ಅಂತ ಬರೀತಿರಲ್ಲ, ಪೈಥಾನ್ ಅಂತ ಬರೆದು ಸ್ಪೇಸ್ ಬರೆದು main.py ಅಂತ ಬರೀತಿರಲ್ಲಪ್ಪ, ಪೈಥಾನ್ ಅನ್ನೋ ಒಂದು CLI ಟೂಲು. ಓಕೆನಾ, ಅದನ್ನು ನೀವು ಪಿಪ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಓಕೆನಾ, ಅದು ಅಫಿಷಿಯಲ್ ವೇ ಪ್ರಾಪರ್ ಅಲ್ಲ. ಇದು ಯು ವಿಯಲ್ಲಿ ಸಪೋರ್ಟ್ ಮಾಡುತ್ತೆ, ನೀವು ಪೈಥಾನ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ನೋಡಿ ಹೇಳ್ತೀನಿ, ಯು ವಿ ಟೂಲ್ ಇನ್ಸ್ಟಾಲ್ಸ್ ಪೈ ಟೆಸ್ಟ್ ಆಸ್ ವೆಲ್, ಮೀನ್ಸ್ ಇನ್ಸ್ಟಾಲ್ CLI ಟೂಲ್ ಗ್ಲೋಬಲಿ. ನೀವು ಇನ್ಸ್ಟಾಲ್ ಮಾಡೋಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು, ಬೇರೆ ಯಾವುದ್ರಲ್ಲೂ ಸಪೋರ್ಟ್ ಆಗಲ್ಲ. ನೀವು ಪಿಪ್ ಇನ್ಸ್ಟಾಲ್ ಪೈಥಾನ್ ಟೆಸ್ಟ್ ಅಂತ ಹೇಳಿ ಪೊಲ್ಯೂಟ್ ಆಗುತ್ತೆ ಸಿಸ್ಟಮ್, ಇದು ಅಷ್ಟೇ ಪೊಲ್ಯೂಟ್ ಆಗುತ್ತೆ ಸಿಸ್ಟಮ್, ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂತ ಪೊಲ್ಯೂಟ್ ಆಗುತ್ತೆ. ಅಫಿಷಿಯಲ್ ವೇ ಅಲ್ಲ ಇದು ಅಫಿಷಿಯಲಿ ನೀವು ಯು ವಿನ ಇನ್ಸ್ಟಾಲ್ ಮಾಡೋ ಇದು ಯೂಸ್ ಮಾಡ್ಕೊಂಡು. ನೋಡಿ ಒಂದು ಇನ್ಸ್ಟಾಲ್ ಮಾಡಿದ್ರೆ ಈ ಬೆನಿಫಿಟ್ ಕೂಡ ಸಿಕ್ಬಿಡುತ್ತೆ ನಮಗೆ. ನೋಡಿ ಇನ್ಸ್ಟಾಲ್ ಪೈಥಾನ್ ಇಟ್ಸೆಲ್ಫ್, ರನ್ ಸ್ಕ್ರಿಪ್ಟ್ ವಿತೌಟ್ ಇನ್ಸ್ಟಾಲಿಂಗ್. ನೋಡಿ ಸ್ಕ್ರಿಪ್ಟ್ನ ಕೂಡ ನೀವು ಟಕ್ ಅಂತ ರನ್ ಮಾಡ್ಬೋದು ವಿತೌಟ್ ಇನ್ಸ್ಟಾಲಿಂಗ್ ಎನಿಥಿಂಗ್. ಓಕೆನಾ, ಈ ಅಡ್ವಾಂಟೇಜ್ ಗೊತ್ತಾ ನಿಮಗೆ. ನೀವು ಯು ವಿ ರಸ್ಟಲ್ಲಿ ಬರ್ದಿರೋದು ನೀವು ಯೂಸ್ ಮಾಡಬೇಕಾದ್ರೆ ಇದೇ ಯೂಸ್ ಮಾಡಬೇಕು, ನಾವು ಇದೇ ಯೂಸ್ ಮಾಡೋದು ಪ್ರಾಜೆಕ್ಟಲ್ಲಿ. ಓಕೆನಾ, ಇದು CI/CD ಪೈಪ್ಲೈನಲ್ಲೆಲ್ಲ ಕರೆಕ್ಟಾಗಿ ಸೀಮ್ಲೆಸ್ ಆಗಿ ಆಗ್ಬಿಡುತ್ತೆ. ಯಾಕಂದರೆ ಬೇರೆ ಕಮಾಂಡ್ ಹೊಡೆಯಬೇಕಾಗಿಲ್ಲ, ಯು ವಿ ಇದ್ರೆ ಸಾಕು, ಎಲ್ಲ ಬೇರೆ CLI ಟೂಲ್ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಟಕ ರನ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಓಕೆನಾ, ಇಲ್ಲಿ ಕಮಾಂಡ್ ಕಂಪ್ಯಾರಿಸನ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಇದು ಬೇಕಾದ್ರೆ ಸ್ಕ್ರೀನ್ಶಾಟು ಹೊಡ್ಕೊಳ್ಳಿ, ನಾನು ನೋಟ್ಸಲ್ಲೂ ಕೂಡ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಹಾಕಿಲ್ಲ ನಾನು, ಅದನ್ನು ಹಾಕ್ತೀನಿ ನಿಮಗೆ. ಓಕೆನಾ, ಇಲ್ಲಿ ನೋಡಿ ಸ್ಟಾರ್ಟ್ ಎ ನ್ಯೂ ಪ್ರಾಜೆಕ್ಟ್, ನೋ ಕಮಾಂಡ್, ಕ್ರಿಯೇಟ್ ಎ ಫೈಲ್ ಮ್ಯಾನ್ಯುಯಲಿ ನೀವು ಮಾಡಬೇಕು. ಪೊಯೆಟ್ರಿ ಇನಿಟ್ ಅಂತ ಹೊಡೆದ್ರೆ ನಿಮ್ಗೆ ಆರಾಮಾಗಿ ಕ್ರಿಯೇಟ್ ಆಗುತ್ತೆ. ನೀವು ನೋಡಿದ್ವಿ ಯು ವಿ ಇನಿಟ್ ಅಂತ ಹೊಡಿಬೇಕು. ಓಕೆನಾ, ಇನಿಷಿಯಲೈಸ್ ಮಾಡೋಕ್ಕಂದ್ರೆ ನಾವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಆವಾಗ ಮಾತ್ರ ಹಿಂಗೆ ಹೊಡಿಬೇಕಾಗುತ್ತೆ. ಆಯಿತಾ, ವರ್ಚುವಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಪೊಯೆಟ್ರಿ ಇನ್ಸ್ಟಾಲ್ ಹೊಡೆದ್ರೆ ಯು ವಿ ಸಿಂಕ್ ಅಂತ ಹೊಡೆದ್ರೆ ಆಟೋಮೆಟಿಕ್ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಎನ್ವಿರಾನ್ಮೆಂಟ್ ಈ ಥರ ಕ್ರಿಯೇಟ್ ಮಾಡಬೇಕು. ಆಕ್ಟಿವೇಟ್ ಎನ್ವಿರಾನ್ಮೆಂಟ್ ನೀವು ಈ ಥರ ಬಡಿಬೇಕು. ವಿಂಡೋಸಿಗೆ ಬೇರೆ ಥರ ಇದೆ, ಪೊಯೆಟ್ರಿ ಶೆಲ್ ಅಂತ ಹೊಡೆದ್ರೆ ಇದು ನಾರ್ಮಲ್ ಎಲ್ಲದಕ್ಕೂ ಒಂದೇ. ಆಯಿತಾ, ವಿಂಡೋಸಿಗೆ ಎಲ್ಲದಕ್ಕೂ ಒಂದೇ ಇದು. ಯು ವಿ ರನ್ ಅಂತ ಹೊಡೆದ್ರೆ ನೋ ಆಕ್ಟಿವೇಷನ್ ನೀಡೆಡ್. ಓಕೆನಾ, ಆ್ಯಡ್ ಎ ಪ್ಯಾಕೇಜ್ನ ಆ್ಯಡ್ ಮಾಡೋದು ಹೆಂಗೆ, ಪೊಯೆಟ್ರಿ ಆ್ಯಡ್ ಅಂತ ಹೊಡಬೇಕು, ಯು ವಿ ಆ್ಯಡ್ ಅಂತ ಹೊಡಬೇಕು. ಯು ವಿ ಆ್ಯಡ್ ಪೈ ಟೆಸ್ಟ್ ಡೆವ್ ಅಂತ ಹೊಡಿಬೋದು. ನೋಡಿ ಪೊಯೆಟ್ರಿ ಆ್ಯಡ್ ಪೈ ಟೆಸ್ಟ್ ಗ್ರೂಪ್ ಡೆವ್ ಅಂತ ಹೊಡಿಬೇಕಾಗುತ್ತೆ. ರಿಮೂವ್ ಎ ಪ್ಯಾಕೇಜ್, ಪೊಯೆಟ್ರಿ ರಿಮೂವ್ ಪ್ಯಾಕೇಜ್, ಯು ವಿ ರಿಮೂವ್ ರಿಕ್ವೆಸ್ಟ್ ಅಂತ ಹೊಡಿಬೇಕು. ಆಯಿತಾ, ಇವಾಗ ಪಿಪ್ ಅನ್ಇನ್ಸ್ಟಾಲ್ ಅಂತ ಹೊಡೆದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡಬೇಕಂದ್ರೆ ಪಿಪ್ ಇನ್ಸ್ಟಾಲ್ ಹೊಡಿಬೇಕು, ಪೊಯೆಟ್ರಿ ಇನ್ಸ್ಟಾಲ್ ಯು ವಿ ಸಿಂಕ್ ಅಷ್ಟೇ. ನೋಡಿ ಈ ಕಮಾಂಡ್ ಎಲ್ಲ ನಿಮಗೆ ಗೊತ್ತಿರಬೇಕು, ನಾನು ಹಾಕಿದ್ದೀನಿ. ಯಾಕಂದರೆ ಮತ್ತೆ ಅಲ್ಲೋಗಿ ಎಲ್ಲೂ ಹುಡ್ಕೋದು ಬೇಕಾಗಿಲ್ಲ, ನಿಮಗೆ ಇಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಪೊಯೆಟ್ರಿ ಶೋ ಅಂದರೆ ಇನ್ಸ್ಟಾಲ್ ಪ್ಯಾಕೇಜ್ ಎಲ್ಲ ತೋರಿಸುತ್ತೆ. ಯು ವಿ ಪಿಪ್ ಲಿಸ್ಟ್ ಅಂತ ತೋರಿಸಿದ್ರೆ ಅದು ಲಿಸ್ಟು ತೋರಿಸುತ್ತೆ. ನೋಡಿ ರನ್ ದ ಸ್ಕ್ರಿಪ್ಟ್ ಇಲ್ಲಿ ನೋಡಿ ಇದೇ ಮೇನ್ ಡಿಫ್ರೆನ್ಸ್ ಇರೋದಪ್ಪ. ಮತ್ತು ಪೈಥಾನ್ main.py ಅಂತ ರನ್ ಮಾಡ್ತೀರಾ, ನಾನು ಪೈಥಾನ್ 3 ಮಾಡ್ತೀನಿ.
ಆಯಿತಾ. ಪೊಯೆಟ್ರಿ ರನ್ ಪೈಥಾನ್ ಮೇನ್ ಡಾಟ್ ಪಿ ವೈ ಹಿಂಗೆ ಹೊಡಿಬೇಕು, ಯು ವಿ ರನ್ ಮೇನ್ ಡಾಟ್ ಪಿ ವೈ ಹಿಂಗೆ ಹೊಡಿಬೇಕು, ಮತ್ತು ಹಂಗೆ ಹೊಡೆದ್ಬಿಟ್ಟಿರ ಮತ್ತು ಉಪಯೋಗ ಇಲ್ಲ. ಈ ಥರ ಕಮಾಂಡಲ್ಲಿ ಹೊಡಿಬೇಕು. ಪೊಯೆಟ್ರಿ ಫಸ್ಟ್ ಹಾಕಬೇಕು, ಯು ವಿ ಫಸ್ಟ್ ಹಾಕಬೇಕು, ಅವಾಗ ಅದ್ರೊಳಗೆ ರನ್ ಆಗುತ್ತೆ. ಇದು ನಮಗೆ ಯು ವಿ ಆ್ಯಸ್ ಎ ಮ್ಯಾನೇಜರ್ ತಾನೆ, ಮ್ಯಾನೇಜರ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾ ಇರ್ಬೇಕು ನೀವು. ಇಲ್ಲಾಂದರೆ ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಅವ್ನಿಗೇನು ಅರ್ಥ ಆಗಲ್ಲ, ಆಯಿತಾ. ಅವ್ನು ಸುಮ್ಮನೆ ಮ್ಯಾನೇಜರ್ ವೇಸ್ಟ್, ಅವ್ನಿಗೆ ಇನ್ಫಾರ್ಮ್ ಮಾಡಿದ್ರೆ ಅವನ್ನೆಲ್ಲ ಮ್ಯಾನೇಜ್ ಮಾಡ್ತಾನೆ ಇದನ್ನು. ಅದೇ ನಾವು ಇಲ್ಲಿ ಹೇಳಕ್ಕೆ ಕೊಟ್ಟಿರೋದು, ಓಕೆನಾ. ಇನ್ಸ್ಟಾಲ್ ಪೈಥಾನ್ ಇಟ್ ಸೆಲ್ಫ್, ಜನ್ರೇಟ್ ಲಾಕರ್ ಫೈಲ್, ಹೌದು. ಪೊಯೆಟ್ರಿ ಲಾಕರ್, ಯು ವಿ ಲಾಕರ್ ಕ್ರಿಯೇಟ್ ಮಾಡಿ. ನಿಂಗೆ ಲಾಕರ್ ಫೈಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಯು ವಿ ಲಾಕ್ ಅಂತ ಕ್ರಿಯೇಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಇನ್ಸ್ಟಾಲ್ ಮಾಡಬೇಕು ಅಂತಲೇ ಏನಿಲ್ಲ. ಯು ವಿ ಟೂಲ್ಸ್ ಇನ್ಸ್ಟಾಲ್ ಪೈಟೆಸ್ಟ್ ನಾಟ್ ಸಪೋರ್ಟೆಡ್. ಪಿಪ್ ಇನ್ಸ್ಟಾಲ್ ಪೈಟೆಸ್ಟ್ ಗ್ಲೋಬಲಿ, ಬಟ್ ಇದು ರೆಕಮೆಂಡೆಡ್ ಅಲ್ಲ, ಬೇಡ. ಹಿಂಗೆ ಯು ವಿ ಯೂಸ್ ಮಾಡಿದ್ರೆ ಸ್ಟ್ಯಾಂಡರ್ಡಾಗಿ ಪ್ರಾಪರ್ ಆಗುತ್ತೆ. ಯು ವಿ ಎಕ್ಸ್ ಪೈಟೆಕ್ಸ್ಟ್ ರನ್ ಸಿ ಎಲ್ ಐ ಟೂಲ್ ವಿತೌಟ್ ಇನ್ಸ್ಟಾಲೇಷನ್. ನೋಡಿ ಇದೇ ಕ್ರೂಷಲ್ ಪಾಯಿಂಟ್ ಇರೋದಿಲ್ಲಿ, ನಾಟ್ ಪಾಸಿಬಲ್. ಯು ವಿ ಎಕ್ಸ್ ಪೈಟೆಸ್ಟ್ ಅಂತ ನೀವು ಆಟೋಮೆಟಿಕ್ ರನ್ ಮಾಡ್ಬೋದು, ಇದು ಕೂಡ ರನ್ ಆಗುತ್ತೆ. ಚೆಕ್ ಎನ್ವಿರಾನ್ಮೆಂಟ್ ಇನ್ಫಾರ್ಮೇಷನ್ ಮ್ಯಾನ್ಯುಯಲ್ ಪೊಯೆಟ್ರಿ ENV ಇನ್ಫೋ ಯು ವಿ ಪೈಥಾನ್ ಲಿಸ್ಟ್ ಅಂತ ಹೊಡಿಬೇಕು. ಇಲ್ಲಿ ಪೊಯೆಟ್ರಿ ENV ಇನ್ಫೋ ನಾವು ನೋಡಿದ್ವಲ್ಲ, ಅವಾಗಲೇ ನಾವು ಹಿಂಗೆ ಲೋಕಲಲ್ಲಿ ಇವಾಗ ನಾವು ಬರ್ತಾ ಇರಲಿಲ್ಲ ಅಲ್ವಾ, ಇದು ENV ಬರ್ತಾ ಇಲ್ಲ ಅಂದರೆ ಒಂದು ಕಮೆಂಟ್ ಕೊಟ್ಟಿದ್ದೆ ತಾನೆ, ಅದನ್ನು ರನ್ ಮಾಡಿ ಅಂತ ಹೇಳ್ತಿದ್ದಾನೆ ಪಾತ್ನ, ಅವಾಗ ಅದು ಆಟೋಮೆಟಿಕ್ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಿರೋದು. ನೋಡಿ ಸ್ಟೆಪ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಏನು ನಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ ಯು ವಿ ಸಖತ್ ಫಾಸ್ಟ್, ಎಷ್ಟು ಫಾಸ್ಟ್ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ನಾನು ಪೊಯೆಟ್ರಿ ವರ್ಸಸ್ ಯು ವಿ ವೆನ್ ಟು ಯೂಸ್ ವಿಚ್. ಪೊಯೆಟ್ರಿ ನೋಡಿ ಪೈಥಾನು ಮಾಡ್ರೇಟು ನೋಡಿ ಎಷ್ಟಿದೆ ಫಾಸ್ಟ್, 10x to 100x ಫಾಸ್ಟರ್ ಇದೆ ರಸ್ಟಲ್ಲಿ ಬರ್ದಿರೋದು, ಇದು ಪೈಥಾನಲ್ಲಿ ಬರ್ದಿರೋದು ಪೊಯೆಟ್ರಿ, ಓಕೆನಾ. ಅದಕ್ಕೋಸ್ಕರ ನೀವು ಇದು ಪೈಥಾನಲ್ಲಿ ಬರ್ದಿರೋದು ಪೊಯೆಟ್ರಿ, ಇದು ರಸ್ಟಲ್ಲಿ ಬರ್ದಿರೋದು. ಇಲ್ಲಿ ಸುಮಾರು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಸ್ಟೇಬಲ್ ವೈಡ್ ಅಡಾಪ್ಟೆಡ್ ಸಿನ್ಸ್ 2018, ನ್ಯೂವರ್ 2024 ಗ್ರೋಯಿಂಗ್ಲಿ ಫಾಸ್ಟ್, ಬಿಕಾಸ್ ನಾವು ಯೂಸ್ ಮಾಡ್ತೀವಿ 2024ಅಲ್ಲಿ ಬಂದಿರೋದು, ಇದು ರಸ್ಟಲ್ಲಿ ಬರ್ದಿರೋದು, ಹಾಗಾಗಿ ಇದೇ ಲೇಟೆಸ್ಟ್ ಒನ್ನು. ನೀವು ಕೂಡ ಇವನ್ನ ಯೂಸ್ ಮಾಡಿ, ನಾನು ರೆಕಮೆಂಡ್ ಮಾಡೋದು ಅದೇ. ಇನ್ಸ್ಟಾಲ್ ಹೆಂಗೆ ಮಾಡೋದು? ಇನ್ಸ್ಟಾಲ್ ಪೈಥಾನ್ ನೋ ಮಾಡೋಕ್ಕಾಗಲ್ಲ, ಇದರಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಇದರಲ್ಲಿ. ಅದನ್ನು ನೀವೇನು ಮಾಡೋಕ್ಕಾಗ ಎಲ್ಲದೂ ಮಾಡ್ಬೋದು ಯು ವಿಯಲ್ಲಿ, ಅದಕ್ಕೆ ಅದು ಯು ವಿ ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ರಿಕ್ವೈರ್ಮೆಂಟ್ ಡಾಟ್ TXT ಈಸ್ ಈಕ್ವಲ್ ಟು ಎ ಶಾಪಿಂಗ್ ಲಿಸ್ಟ್ ಯು ರಿಟರ್ನ್ ಬೈ ಹ್ಯಾಂಡ್. Poetry.TOML is a smarter list with project information. Poetry a manager that writes the list. Shop organized for you. UV is equal to same manager but on the sports car. Does everything Poetry does, but 10 to 100x faster. Can we even install Python for you ಅಂತ ಹೇಳ್ತೀವಿ. CLI ಟೂಲ್ಸ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಆಟೋಮೆಟಿಕ್ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎನ್ವಿರಾನ್ಮೆಂಟ್ ಸೆಟಪ್ ಹೆಂಗೆ ಮಾಡೋದು ಗೊತ್ತಾಗಿದೆ. ನೀವು ಯು ವಿ ಯೂಸ್ ಮಾಡಿ, ಇಲ್ಲ ಅಂದರೆ ಪೊಯೆಟ್ರಿ ಯಾರೇ ಯೂಸ್ ಮಾಡಿ, ಆಯಿತಾ. ನಾರ್ಮಲಿ ಅಂತೂ ಹಂಗೆ ಯೂಸ್ ಮಾಡಬೇಡಿ ಯಾವತ್ತು, ಆಯಿತಾ. ಅದು ಸ್ಟ್ಯಾಂಡರ್ಡ್ಸ್ ಅಲ್ಲ, ಇದನ್ನು ನಮಗೆ ಹೇಳ್ಬೇಕಾಗಿತ್ತು. ನೀವು ಹೆಂಗಪ್ಪ ಪ್ರಾಜೆಕ್ಟ್ ಸೆಟಪ್ ಮಾಡ್ತೀರಾ ಅಂತ ಹೇಳಿದಾಗ ನೀವು ಪೊಯೆಟ್ರಿ ಇಲ್ಲ ಯು ವಿನ ಯೂಸ್ ಮಾಡಿ ನೀವು ಸೆಟಪ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಲೇಟೆಸ್ಟ್ ಟ್ರೆಂಡ್ಸಿಗೆ ನೀವು ಅಪ್ಡೇಟೆಡ್ ಆಗಿದ್ದೀರಾ ಅಂತ ಅರ್ಥ, ಗೊತ್ತಾಯ್ತಾ. ಇದು ನಿಮ್ಗೆ ತುಂಬ ಆ್ಯಡೆಡ್ ಅಡ್ವಾಂಟೇಜು. ಇಲ್ಲಿ ನೋಡಿ ನೋಟ್ಸಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೂಡ ನಾನು ಹಾಕಿದ್ದೀನಿ ಕಂಪ್ಲೀಟಾಗಿ. ಇನ್ಸ್ಟಾಲ್ ಹೆಂಗೆ ಮಾಡೋದು ಎಲ್ಲ ಮಾಡೋದು, ಈ ಟೇಬಲ್ ಡಿಫ್ರೆನ್ಸ್ ಕೂಡ ನಿಮಗೆ ಹಾಕ್ತೀನಿ, ಪುಷ್ ಮಾಡ್ತೀನಿ. ನೀವು ಇದನ್ನು ಕರೆಕ್ಟಾಗಿ ನೋಡಿ. ನನ್ನ ಇಷ್ಟ ಏನಂದರೆ ನೀವು ಇವನ್ನೆಲ್ಲ ಕಲಿಬೇಕು. ನೀವು ಇದೇ ಥರ ಸ್ಟ್ಯಾಂಡರ್ಡ್ಸಲ್ಲಿ ನಮ್ಮ ವೀಡಿಯೋ ನೋಡೋರು ಎಲ್ಲರೂ ಕೂಡ ನೀವು ಇದೇ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.